ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ರೆ ನಾವು ಶ್ರೀನಿವಾಸ್ ರೆಡ್ಡಿ ಸರ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಜಿಪ್ಸೋಫುಲ್ಲ ಬೆಳೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಈ ಬೆಳೆಯ ಮಹತ್ವ ಏನಿದೆ, ಇದನ್ನು ಯಾವ ರೀತಿ ಒಂದು ಉಪಯೋಗ ಮಾಡ್ತಾರೆ, ಯಾವ ಸೀಸನಲ್ಲಿ ಡಿಮ್ಯಾಂಡ್ ಇರುತ್ತೆ ಇದ್ರದ್ದು ಅಂತ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಈ ಜಿಪ್ಸೋಫಿಲ್ಲ ಬೆಳೆಯನ್ನು ಒಂದು ತೆರೆದ ಹೊಲದಲ್ಲಿ ಮಾಡ್ಬೋದಾ, ಅಥವಾ ಇದಕ್ಕೆ ಏನಾದರೂ ಶೇಡ್ ನೆಟ್ ಪಾಲಿಯೋಸೇ ಬೇಕಾ, ಮತ್ತು ತೆರೆದ ಹೊಲದಲ್ಲಿ ಮಾಡೋದಾದರೆ ಶೇಡ್ ನೆಟ್ಟಲ್ಲಿ ಮಾಡೋದಾದರೆ ಏನು ವ್ಯತ್ಯಾಸ ಆಗುತ್ತೆ, ಇದರಲ್ಲಿ ಬರುವಂಥ ಬೇಸಾಯ ಕ್ರಮಗಳೇನು, 1 ಎಕರೆಗೆ ಎಷ್ಟು ಗಿಡಗಳು ಕೂಡ್ತವೆ, ಯಾವ ರೀತಿ ಇದರಲ್ಲಿ ಬೇಸಾಯ ಕ್ರಮಗಳನ್ನು ಮಾಡ್ಬೋದು, ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಏನಿದೆ, ಮತ್ತು ಯಾವ ಸೀಸನಲ್ಲಿ ಎಷ್ಟು ಕಟಿಂಗ್ಸು, ಎಷ್ಟು ಇದಕ್ಕೆ ಡಿಮ್ಯಾಂಡ್ ಇದೆ, ಎಷ್ಟು ಆಳುಗಳು ಬೇಕು ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕಳೆದ ಸಂಚಿಕೆಯಲ್ಲಿ ನಿಮ್ಮನ್ನು ಮಾತಾಡಿಸ್ತಾ ಇದ್ವಿ. ನೀವು ಒಂದು ಜಿಪ್ಸೋಫುಲ್ಲ ಬೆಳೆ ಹೇಗೆ, ಏನು ಅದರ ಮಹತ್ವ ಏನು, ಅದನ್ನು ಏನಕ್ಕೆ ಬೆಳಿಬೇಕು, ಅದನ್ನು ಏನಕ್ಕೆ ಉಪಯೋಗ ಮಾಡ್ತಾರೆ ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಸರ್, ಇವತ್ತಿನ ಕಂತಿನಲ್ಲಿ ಇದನ್ನು ಬೆಳೆ ಪದ್ಧತಿ ಯಾವ ರೀತಿ, ಇದರಲ್ಲಿ ಬೇಸಾಯ ಕ್ರಮಗಳನ್ನು ಮಾಡಬೇಕು, ಯಾವ ರೀತಿಯ ಒಂದು ಅಂದರೆ ಈಗ ಕೆಲವೊಂದು ಪಿಂಚಿಂಗು, ನೆಟ್ಟಿಂಗು ಅದೆಲ್ಲ ಬರುತ್ತೆ, ಅಂಥದ್ದೆಲ್ಲ ಯಾವ ರೀತಿ ಮಾಡಬೇಕು, ಒಟ್ಟಾರೆಯಾಗಿ ಈ ಬೆಳೆನ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತು ಈ ಕಂತಿನಲ್ಲಿ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಸರ್. ಸರ್, ಮೊದಲನೇದಾಗಿ ಇದು ಓಪನ್ ಫೀಲ್ಡಲ್ಲಿ ಬೆಳಿಬೋದಾ, ಅಥವಾ ಶೇಡ್ ನೆಟ್ಟು, ಪಾಲಿಯೋಸು ಆ ರೀತಿ ಏನಾದರೂ ಬೇಕಾ? ಎಲ್ಲದರಲ್ಲೂ ಬೆಳಿಬೋದು ಸರ್. ಶೇಡ್ ನೆಟ್ಟಲ್ಲೂ ಬೆಳಿಬೋದು, ಓಪನ್ ಫೀಲ್ಡಲ್ಲೂ ಬೆಳಿಬೋದು, ಪಾಲಿ ಹೌಸಲ್ಲೂ ಬೆಳಿಬೋದು ಸರ್. ಓಕೆ. ಮುಂಚೆಯಿಂದ ಎಲ್ಲರೂ ಪಾಲಿ ಹೌಸಲ್ಲೇ ಬೆಳೀತಾ ಇದ್ರು. ಈಗ ಎಲ್ಲರೂ ಪ್ರತಿಯೊಬ್ಬರು, ಕೆಲವು ರೈತರು ಈಗೀಗ ಪಾಲಿ ಹೌಸ್ ಹಾಕಕ್ಕೆ ಆಗದೇ ಇರೋ ಅಂಥವರೆಲ್ಲ ಶೇಡ್ ನೆಟ್ಟಲ್ಲೂ ಬೆಳೀತಾ ಇದ್ದಾರೆ, ಓಪನ್ ಫೀಲ್ಡಲ್ಲೂ ಬೆಳೀತಾ ಇದ್ದಾರೆ ಸರ್. ಓಕೆ. ಚೇಂಜ್ ಆಗ್ತಾ ಇದೆ ಸರ್ ಸ್ವಲ್ಪ. ಏನು ವ್ಯತ್ಯಾಸ ಆಗುತ್ತೆ ಸರ್ ಓಪನ್ ಫೀಲ್ಡಿಗೂ ಮತ್ತು ಈಗ ಶೇಡ್ ನೆಟ್ ಅಥವಾ ಪಾಲಿ ಹೌಸಲ್ಲಿ ಬೆಳೆಯೋದಕ್ಕೂ? ಸರ್, ಓಪನ್ ಫೀಲ್ಡ್ಗೂ ಪಾಲಿ ಹೌಸ್ಗೂ ಸ್ವಲ್ಪ ಹೂವು ವೇರಿಯೇಷನ್ ಬರುತ್ತೆ ಸರ್. ಅಷ್ಟು ಬಿಟ್ಟರೆ ಇನ್ನು ಹೂವು ಸೈಜು ಅದೇ ಬರುತ್ತೆ, ಎಲ್ಲ ಬರುತ್ತೆ. ಸ್ವಲ್ಪ ಕಲರಲ್ಲಿ ವೇರಿಯೇಷನ್ ಬರುತ್ತೆ. ಓಕೆ. ಓಪನ್ ಫೀಲ್ಡಲ್ಲಿ ಹೂವು ಬಂದುಬಿಟ್ಟು ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ. ಗ್ರೀನ್ ಹೌಸಲ್ಲಿ ಹೂವು ಕಲರ್ ಜಾಸ್ತಿ ಇರುತ್ತೆ ಸರ್, ತುಂಬ ಬಿಳಿ ಹೆಚ್ಚಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಬಿಳಿ ವೈಟ್ ಕಡಿಮೆ ಇರುತ್ತೆ ಸರ್. ಅದು ವೈಟಾಗಿ ಕಾಣುತ್ತೆ ಸರ್. ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ, ಇದು ಬ್ರೈಟ್ನೆಸ್ ಕಡಿಮೆ ಇರುತ್ತೆ, ಡಲ್ ಆಗಿರುತ್ತೆ ಅಷ್ಟೇ ಸರ್. ಅಷ್ಟು ಬಿಟ್ಟರೆ ಓಪನ್ ಫೀಲ್ಡು ಬೆಳಿಬೋದು ಸರ್, ಯಾರು ಬೇಕಾದರೂ ಬೆಳಿಬೋದು. ಬ್ಲ್ಯಾಕಿಶು ಆ ರೀತಿ ಏನಾದರೂ ಬರುತ್ತಾ ಅದರಲ್ಲಿ ಓಪನ್ ಫೀಲ್ಡಲ್ಲಿ? ಅಂದರೆ ಬ್ಲ್ಯಾಕಿಶ್ ಅಂದರೆ ಸರ್ ಡಲ್ ಆಗುತ್ತಲ್ವ ಸರ್, ಅದೇ ಬ್ಲ್ಯಾಕಿಶ್ ಥರ ಬರುತ್ತೆ ಸರ್ ಅದು. ಓಕೆ ಸರ್. ಈಗ ಹಂಗಂದ್ರೆ ಈಗ ಕ್ವಾಲಿಟಿ ಅಂತ ನೋಡಿದಾಗ ನಾವು ಪೂರ್ತಿ ಅಂದರೆ ಗ್ರೀನ್ ಇದ್ದು ಹಸಿರಿದ್ದು ಅದ್ರ ಮೇಲೆ ಬಿಳಿ ಹೂವುಗಳಿದ್ರೆ ಅದು ಒಳ್ಳೇದು. ಫುಲ್ ಗ್ರೀನ್ ಇರಬೇಕು ಸರ್, ಕಡ್ಡಿ ಎಲ್ಲ ತುಂಬ ಹಸಿರಾಗಿರ್ಬೇಕು. ಅದೇ ಓಪನ್ ಬೆಳೆ ಕಪ್ಪಾಗಿ ಬರುತ್ತೆ ಸರ್, ಕಡ್ಡಿ ಸ್ವಲ್ಪ ಕಪ್ಪು ಥರ ಕಾಣುತ್ತೆ, ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ನೋಡೋದ್ರೊಳಗೆ. ಸ್ವಲ್ಪ ಕಪ್ಪಾಗಿ ಕಾಣುತ್ತೆ, ಹೂವು ಎಲ್ಲ ಚೆನ್ನಾಗಿ ಸೇಮ್ ಸೈಜ್ ಬರುತ್ತೆ, ಹೂವದ್ದೇನೋ ತೊಂದರೆ ಬರಲ್ಲ. ಅಂದರೆ ಕಲರ್ ಚೇಂಜ್ ಇರುತ್ತೆ. ಓಪನ್ ಫೀಲ್ಡ್ಗೂ ಗ್ರೀನ್ ಹೌಸ್ಗೂ ಕಲರ್ ತುಂಬ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸರ್. ಓಕೆ. ಬಟ್ ಈಗ ಓಪನ್ ಫೀಲ್ಡಲ್ಲಿ ಬರೋದು ಮಾರುಕಟ್ಟೆ ಹೆಂಗೆ ಸರ್? ಒಂದು 10-20 ರೂಪಾಯಿ ಕಡಿಮೆ ರೇಟ್ ವೇರಿಯೇಷನ್ ಆಗುತ್ತೆ ಸರ್. ಬಟ್ ಮೂವ್ಮೆಂಟ್ ಆಗುತ್ತೆ. ಕೆಲವೊಂದು ಸೀಸನಲ್ಲಿ ಮೂವ್ಮೆಂಟ್ ಆಗಲ್ಲ. ಚೆನ್ನಾಗೆಲ್ಲ ಮುಹೂರ್ತಗಳು ಒಳ್ಳೆ ಮುಹೂರ್ತ ಅದು ಇದ್ದಿದ್ರೆ ಒಳ್ಳೆ ಮೂವ್ಮೆಂಟ್ ಆಗುತ್ತೆ ಸರ್. ಅದು ಏನು ತೊಂದರೆ ಆಗಲ್ಲ ಸರ್, ಮೂವ್ಮೆಂಟ್ ಮಾಡ್ಬೋದು. ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಅಷ್ಟೇ ಸರ್, ಅಷ್ಟು ಬಿಟ್ಟರೆ ಏನು ತೊಂದರೆ ಆಗಲ್ಲ ಸರ್. ಸರ್, ಈಗ ಓಪನ್ ಫೀಲ್ಡಲ್ಲಾದರೆ ಈಗ ಡೈರೆಕ್ಟು ಬಿಸಿಲು ಬೀಳೋದು, ಮಳೆ ಡೈರೆಕ್ಟಾಗಿ ಬೀಳೋದು, ಆ ರೀತಿ ತೊಂದರೆ ಆದಾಗ ಏನಾದರೂ ಬೆಳೆ ಹೋಗುತ್ತಾ? ಹೌದು ಸರ್, ಹೂವು ತುಂಬ ಇದ್ದಾಗ ಏನೋ ಸ್ವಲ್ಪ ಮಳೆ ಬಂದೋದ್ರೆ ತೊಂದರೆ ಆಗಲ್ಲ. ಈ ಜಡಿ ಆ ಥರ ಇಳ್ಕೊಂಡ್ರೆ ಹೂವು ಕಪ್ಪಾಗುತ್ತೆ ಸರ್. ಈಗ ತುಂಬ ಹೂವು ಓಪನ್ ಆಗಿರುತ್ತಲ್ವಾ, ಸ್ವಲ್ಪ ಮೆಚೂರು ಅಂದರೆ ಫುಲ್ ಮೆಚೂರ್ ಆಗಿ ಡ್ರೈ ಸ್ಟೇಜ್ ಬಂದಿರುತ್ತೆ ಹೂವು. ಹಾಗಾದ್ಮೇಲೆ ಹನಿ ಬಿತ್ತಂದರೆ ಹೂವು ಕಪ್ಪಾಗುತ್ತೆ ಸರ್. ಬಟ್ ಈ ಶೇಡ್ ನೆಟ್ಟಲ್ಲೂ ಅದೇ ಪ್ರಾಬ್ಲಮ್ ಆಗುತ್ತೆ ಸರ್. ಏನು ಸದ್ಯಕ್ಕೆ ತೊಂದರೆ ಇಲ್ಲ. ಅಂದರೆ ಕಲರ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಸರ್ ಶೇಡ್ ನೆಟ್ಟಲ್ಲಿ. ಕಲರು ಸೆಂಟ್ರ್ ಕಲರ್ ಲೆಕ್ಕ. ಈಗ ಓಪನ್ ಫೀಲ್ಡು ಅಲ್ಲ, ಇತ್ತ ಗ್ರೀನ್ ಹೌಸ್ ಅಲ್ಲ, ಸೆಂಟ್ರಲ್ ನೀಟಾಗಿ ಆಗುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸರ್. ಅಂದರೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬಂಡವಾಳ ಸ್ವಲ್ಪ ಇದಕ್ಕೆ ಕಡಿಮೆ ಬೀಳುತ್ತೆ, ಪಾಲಿಯೋಸಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಬೀಳುತ್ತೆ. ಹಾಗಾಗಿ ನೀವು ಈಗ ಬೆಳಿತೀರ ಶೇಡ್ ನೆಟ್ಟಲ್ಲಿ ಸರ್. ಓಕೆ. ಈಗ ಶೇಡ್ ನೆಟ್ಟಲ್ಲಿ ಇದು ಎಷ್ಟು ಪರ್ಸೆಂಟ್ದು ಶೇಡ್ ಇದೆ ಸರ್? 40% ಶೇಡ್ ನೆಟ್ ಇದೆ ಸರ್. ಅಪ್ ಟು ಎಲ್ಲಿವರೆಗೂ ಬೆಳಿಬೋದು ಸರ್? ಅಂದರೆ 50% ಶೇಡ್ ಒಳಗೂ ಬೆಳಿಬೋದು? 50% ಶೇಡ್ ನೆಟ್ವರೆಗೂ ಜಿಪ್ಸಾಫಿಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಸರ್, ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗೋದೆ ಒಂಥರ ಕತ್ತಲು ಜಾಸ್ತಿ ಆಗುತ್ತೆ ಸರ್. ಆಗ ಇದು ತೇವ ಏನಾದರೂ ಅಕಸ್ಮಾತ್ ಮಳೆ ಗಿಳೆ ಬಂತು, ಬೇಗ ತೇವ ಆರಲ್ಲ, ಗಿಡ ಸಾಯೋ ಚಾನ್ಸಸ್ ಬರುತ್ತೆ ಸರ್. ಓಕೆ.
ಅಂದರೆ ಈ ಜಿಪ್ಸೋಫಿಲ್ಲಾ ಅನ್ನೋದು ಬೆಳಕು ಜಾಸ್ತಿ ಬೇಡ್ತದೆ ಅಂತ ನಾವು ಕೇಳಿ. ಬೆಳಕು ಬೇಕು ಸರ್, ಬೆಳಕು ಬೇಕು. ಎಷ್ಟು ಬೆಳಕು ಕೊಟ್ಟರೆ ಅಷ್ಟು ಬೇಗ ಬರುತ್ತೆ ಸರ್ ಹೂವು. ಓಕೆ. ಬೆಳಕು ಕಡಿಮೆ ಇದ್ದಷ್ಟು ಸ್ವಲ್ಪ ಲೇಟ್ ಆಗುತ್ತೆ ಸರ್. ಹಾಗಾಗಿ 40 to 50% ಶೇಡ್ ನೆಟ್ ಇರೋದನ್ನು ಮಾತ್ರ ಬಳಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಹೂವು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿ ಬರುತ್ತೆ ಸರ್. ಸರ್, ಈಗ ಕಲರ್, ಈಗ ಶೇಡ್ ನೆಟ್ ಕಲರ್ ಬೇರೆ ಬೇರೆ ಕಲರಲ್ಲಿ ಬರುತ್ತೆ, ಹಸಿರು, ಕಪ್ಪು, ಬಿಳಿ. ನೀವು ಯಾವ್ದು ಯೂಸ್ ಮಾಡಿ? ನಾವು ವೈಟು ಸರ್. ವೈಟ್ ಏನಕ್ಕೆ ಸರ್? ವೈಟ್ ಅಂದರೆ ಬೆಳಕು ಚೆನ್ನಾಗಿರುತ್ತೆ ಸರ್. ಕಪ್ಪಲ್ಲೆಲ್ಲ ಡಾರ್ಕ್ನಿಂಗ್ ಬಂದ್ಬಿಡುತ್ತೆ. ಕಪ್ಪಲ್ಲಿ ಡಾರ್ಕ್ನಿಂಗ್ ಬಂದರೆ ಹೂವು ಲೇಟ್ ಆಗುತ್ತೆ ಸರ್. ಇದು ಲೇಟ್ ಹಾಕೊಂಡ್ರೆ ಆವಾಗ ಹೂವು ಓಪನ್ ಆಗಲ್ಲ, ಇದು ಬೇಗ ಓಪನ್ ಆಗಲ್ಲ. ಇದು ಕ್ರಿಶಾಂತಿಮಮ್ಗೆ ಹೋಗಿದ್ರೆ ಅದಕ್ಕೆ ಬೆಳಕು ಕಡಿಮೆ ಬೇಕು. ಅದಕ್ಕೆ ಫ್ಲವರಿಂಗ್ ಟೈಮಲ್ಲಿ ಸೇವಂತಿಗೆಗೆಲ್ಲ ಬೆಳಕು ಕಡಿಮೆ ಬೇಕು, ಇದಕ್ಕೆ ಬೆಳಕು ಹೆಚ್ಚಾಗಬೇಕು ಸರ್. ಉಲ್ಟಾ ಇದು ಬೆಳಗ್ಗೆ ಹೆಚ್ಚಾಗಿದ್ದಷ್ಟು ಬೇಗ ಬರುತ್ತೆ, ಸೇವಂತಿಗೆಗೆ ಬೆಳಕು ಕಡಿಮೆ ಇದ್ದಷ್ಟು ಬೇಗ ಬರುತ್ತೆ ಸರ್. ಹಾಗಾಗಿ ನೀವು ಬಿಳಿ ಶೇಡ್ ನೆಟ್ಟು ಎಲ್ಲದಕ್ಕೂ ಆಗುತ್ತೆ ಸರ್. ಎಲ್ಲ ಪ್ರತಿಯೊಂದು ಬೆಳೆಗೂ ಬಿಳಿ ಶೇಡ್ ನೆಟ್ ಚೆನ್ನಾಗಿರುತ್ತೆ. ಹೌದು. ಈಗ ಒಟ್ಟು ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಾ ಸರ್ ನೀವು ಜಿಪ್ಸಾಫಿಲ್ಲಾ? ಈಗ ಸದ್ಯಕ್ಕೆ ಇಲ್ಲೊಂದು 2 ಎಕರೆ ಇದೆ, ಇನ್ನೊಂದು ಫಾರಮಲ್ಲಿ ಗ್ರೀನ್ ಹೌಸಲ್ಲಿ 1.25 ಎಕರೆ ಇದೆ. ಈಗ ಇನ್ನೊಂದು ಫಾರಮಲ್ಲಿ 1 ಎಕರೆಗೆ ಮಾಡ್ತಾ ಇದ್ದೀನಿ. ಓಕೆ ಸರ್. ಸರಿ, ಇನ್ನೂ ಈ ಬೆಳೆನೇನಾದರೂ ಹೆಚ್ಚಿಗೆ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಇದೆ ಸರ್? ಓಕೆ. ಇದನ್ನ ಇನ್ನೂ ವಿಸ್ತೀರ್ಣ ಹೆಚ್ಚಾಗಿ ಮಾಡೋಣ ಅಂತ ಸರ್. ಓಕೆ, ಐಡಿಯಾ ಇದೆ ಸರ್. ಸರ್, ಈಗ ಇದ್ರದ್ದು ಇದಕ್ಕೆ ಯಾವ ರೀತಿಯ ಮಣ್ಣು ಬೇಕು ಸರ್? ಇದಕ್ಕೆ ಮಾಮೂಲಿ ಕೆಂಪು ಮಣ್ಣು, ಕಪ್ಪು ಮಣ್ಣು ಆ ರೀತಿ ಇದೆಯಾ ಇದಕ್ಕೆ ಜಿಪ್ಸೋಫಿಲ್ಲಾ ಬೆಳಿಲಿಕ್ಕೆ? ಸರ್, ನಮ್ಮ ಏರಿಯಾದಲ್ಲಿ ಎಲ್ಲ ಹೆಚ್ಚಾಗಿ ಹೋದರೆ ಕೆಂಪು ಮಣ್ಣೆ ಇದೆ ಸರ್. ಕೆಂಪು, ಮರಳು ಮಿಶ್ರಿತ ಕೆಂಪು ಮಣ್ಣು ಆ ರೀತಿ ಇರುತ್ತೆ. ಬೇರೆ ಕಡೆ ಗೊತ್ತಿಲ್ಲ ಸರ್. ಕಪ್ಪು ಮಣ್ಣು ನಮ್ಮ ಏರಿಯಾದಲ್ಲಿ ಎಲ್ಲೂ ಇಲ್ಲ ಸದ್ಯಕ್ಕೆ. ನೋಡೋಕೆ ಬೇಕಂದ್ರೆ ನಮ್ಮ ಏರಿಯಾ ಎಲ್ಲೂ ಇಲ್ಲ. ಅದರಿಂದ ಕೆಂಪು ಮಣ್ಣಲ್ಲಿ ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಬರ್ತದೆ ಸರ್. ಕೆಂಪು ಮಣ್ಣು, ಮರಳು ಮಿಶ್ರಿತ ಕೆಂಪಿದೆ, ನರ್ಜಿದೆ, ಒಂಥರ ಕಲ್ಲು ಬರ್ತಲ್ಲ ಸರ್, ಜಲ್ಲಿ ಒಂಥರ ನರ್ಜಿ ಕಲ್ಲು ಥರ ಮರಳು ಮಿಶ್ರಿತ ಕೆಂಪಲ್ಲಿ ಚೆನ್ನಾಗಿ ಬರ್ತಾ ಇದೆ ಸರ್. ಚೆನ್ನಾಗಿ ಬರ್ತಾ ಇದೆ ಸರ್, ಏನು ತೊಂದರೆ ಆಗ್ತಾ ಇಲ್ಲ ಸರ್. ನೀವು ಮೊದಲು ಇಲ್ಲಿ ಬೆಳೆ ಹಾಕೋ ಟೈಮಲ್ಲಿ ನೀವೇನಾದರೂ ಈ ಮಣ್ಣು ಪರೀಕ್ಷೆ ಏನಾದರೂ ಮಾಡಿಸಿದ್ರಾ ಅಥವಾ ಡೈರೆಕ್ಟ್? ಇಲ್ಲ ಸರ್, ಮಾಡಿಸಿದ್ವಿ ಸರ್. ಮಣ್ಣು ಪರೀಕ್ಷೆನ ಮಾಡಿಸಿದ್ವಿ. ಕೆಲವೊಂದು ಹೇಳಿದ್ರು, ಇಂತಿಂಥ ಗೊಬ್ಬರ ಇದಕ್ಕೆ ಯೂಸ್ ಮಾಡ್ಕೋಬೋದು ಭೂಮಿಗೆ ಅಂತ ಹೇಳಿದ್ರು ಸರ್. ಅದಕ್ಕೆ ಯೂಸ್ ಮಾಡ್ಕೊಂಡು ಮಾಡಿದ್ವಿ ಸರ್. ಆಮೇಲೆ ನಾವು ತಿಪ್ಪೆ ಗೊಬ್ಬರ ಹೆಚ್ಚಾಗಿ ಕೊಟ್ಟಿದ್ದೀವಿ. 2 ಎಕರೆಗೆ ತಿಪ್ಪೆ ಗೊಬ್ಬರ ಒಂದು 12-13 ಲೋಡು, ಟ್ರ್ಯಾಕ್ಟರ್ ಲೋಡು ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀವಿ. ಕೊಟ್ಟು ಚೆನ್ನಾಗಿ ಉಳುಮೆ ಮಾಡಿ, ನೀಟಾಗಿ ಮಾಡಿ, ಚೆನ್ನಾಗಿ ಭೂಮಿನ ಚೆನ್ನಾಗಿ ಒಣಗಿಸಿ ಹದ ಮಾಡಿ, ಆಮೇಲೆ ಬೆಡ್ ಮಾಡಿ, ಪೇಪರ್ ಮಾಡಿ, ಡ್ರಿಪ್ ಎಲ್ಲ ಹಾಕಿ ಪೇಪರ್ ಮಾಡಿರೋ ಸರ್. ಇದಕ್ಕೆ ಮುಖ್ಯವಾಗಿ ಬಂದಾಗ ಈಗ ಭೂಮಿ ಸಿದ್ಧತೆ ಸರ್. ಯಾಕಂದರೆ ಇದು ನಾವು ಶೇಡ್ ನೆಟ್ಟಲ್ಲಿ ಮಾಡೋದ್ರಿಂದ ಈ ಶೇಡ್ ನೆಟ್ ಎಷ್ಟು ಹೈಟಿಗೆ ಹಾಕೊಂಡಿದ್ದೀರಿ ಸರ್? ಇದು ಸರ್ 8 ಅಡಿ 9 ಅಡಿ ಬರ್ತದೆ ಸರ್. 9 ಅಡಿ ಮೇಲೆ ಇರಬೇಕು ಸರ್. ಮೇಲೆ ಇರಬೇಕು. ಅದಕ್ಕಿಂತ ಮೇಲೆ ಆದರೆ ಗಾಳಿಗೆ ಏನೂ ತೊಂದರೆ ಇಲ್ಲ ಸರ್. ಮಾಡ್ಬೋದು, 10 ಅಡಿವರೆಗೂ ಮಾಡ್ಬೋದು. ಬಟ್ ಇದು ಈಗ ಇದ್ರ ಹೈಟಿಗೆ ತಕ್ಕಂಗೆ ಮಾಡಿದ್ದ ಇದು ಹೇಗೆ? ಇಲ್ಲ ಸರ್, ಕಾಮನ್ ಆಗಿ ನಮ್ಮ ಕೈಗೆ ಇಟ್ಕೋ ಅಷ್ಟು ಮಾಡ್ಕೊಂಡಿದ್ದೀವಿ ಸರ್. ಎಲ್ಲದಕ್ಕೂ ಅಷ್ಟೇ. ಹೈಟ್ ಅನ್ನೋದು ಬರಲ್ಲ. ಆದಷ್ಟು ಶೇಡ್ ನೆಟ್ಟು ಒಂದು ಎತ್ತರದಲ್ಲಿ ಇದ್ರೆ ತುಂಬ ಒಳ್ಳೆಯದು ಸರ್. ತುಂಬ ಒಳ್ಳೆಯದು. ಹೌದು. ಇದು ಯಾವ ರೀತಿ ನೀವು ಹಾಕೊಂಡಿದ್ದೀರಾ ಸರ್? ಇದು ಒಂದು ಸಬ್ಸಿಡಿಯಲ್ಲಿ ತೊಗೊಂಡಿರೋದಾ ಹೇಗೆ ಇದು? ಇಲ್ಲ ಸರ್, ಇದೆಲ್ಲ ಸ್ವಂತ ಬಂಡವಾಳ ಸರ್ ಪೂರ್ತಿ. ಇದಕ್ಕೇನೋ ಶೇಡ್ ನೆಟ್ಗೆಲ್ಲ ನಾನು ಸಬ್ಸಿಡಿ ಅಂತ ತೊಗೊಳಕ್ಕೆ ಹೋಗಲಿಲ್ಲ. ಇದೆಯಾ ಏನಾದರೂ ತಗೊಂಡು? ಸಬ್ಸಿಡಿ ಇದೆ ಸರ್. ಮಾಡಿದ್ರೆ ಅಂದರೆ ಇದು ಏನೋ ಕೋಲಲ್ಲಿ ಮಾಡಿದ್ರೆ ಸಬ್ಸಿಡಿ ಇಲ್ಲ, ಸ್ಟ್ರಕ್ಚರಲ್ಲಿ ಮಾಡಬೇಕು. ಓಕೆ. ಪೈಪಲ್ಲಿ ಮಾಡ್ತಾರಲ್ವ, ಅದರಲ್ಲಿ ಶೇಡ್ ನೆಟ್ ಮಾಡಿದ್ದೀವಿ ಅಂದರೆ ಅದಕ್ಕಿದೆ ಸರ್, ಸಬ್ಸಿಡಿ ಎಲ್ಲ ಇದೆ. ಅದಕ್ಕಿದೆ. ಹೌದು ಸರ್. ಈಗ ನೀವು ಭೂಮಿ ಸಿದ್ಧತೆ ಬಂದುಬಿಟ್ಟು ಸರ್, ಈಗ ಫಸ್ಟು ಈಗ ಖಾಲಿ ಜಾಗ ಇರುತ್ತೆ ಇದನ್ನು. ಹೌದು. ಫಸ್ಟ್ ಹೆಂಗೆ ಶುರು ಮಾಡ್ಕೊಂಡು? ಫಸ್ಟು ಖಾಲಿ ಜಾಗ ಬಂದು ಒಂಟಿನೇಗ್ಲು ಅಂತ ಬರುತ್ತೆ, ಉಳುಮೆ ಮಾಡ್ತೀವಿ. 1 ನೇಗ್ಲು, ಆಮೇಲೆ 5 ನೇಗ್ಲು ಹಾಕೊಂಡು, ಆಮೇಲೆ ಗೊಬ್ಬರ ಹೊಡೆದು, ಕೊಟ್ಟಿಗೆ ಗೊಬ್ಬರ ಹೊಡೆದು ಒಂದು 10-12 ಲೋಡು ನೀರು, ಮತ್ತೆ ಅದನ್ನ ಉಳುಮೆ ಮಾಡಿ ಒಂದು 2-3 ಸಾರಿ ಚೆನ್ನಾಗಿ ಉಳುಮೆ ಮಾಡಿ, 5 ನೇಗ್ಲು ಅಂತ ಬರ್ತಲ್ವ, ನೇಗ್ಲಲ್ಲೂ ಚೆನ್ನಾಗಿ ಉಳುಮೆ ಮಾಡಿ, ನಂತರ ಅದನ್ನ ಒಂದು 2 ಸಾರಿ ರೋಟ್ರಿ ಹೊಡೆದು, ಮತ್ತೆ ಅದನ್ನ ಕಲ್ಲು ಇದು ಎಂಟೆ ಅಂತೀವಲ್ಲ ಸರ್, ಮಣ್ಣು ಪುಡಿ ಆಗ್ಬೇಕು ಸರ್. ಚೆನ್ನಾಗಿ ಒಂಥರ ಅದಕ್ಕೆ ಪುಡಿ ಆಗ್ಬೇಕು ಸರ್. ಬೆಡ್ ಬರಬೇಕು ನಮಗೆ. ಆ ರೀತಿ ನೀಟಾಗಿ ಉಳುಮೆ ಮಾಡಿ ಸ್ವಲ್ಪ ಚೆನ್ನಾಗಿ ಒಣಗಿಸ್ತೀವಿ ಸರ್. ಭೂಮಿನ ಚೆನ್ನಾಗಿ ಒಣಗಿಸಿ, ತೇವಾಂಶ ಅನ್ನೋದು ಇರಬಾರ್ದು ಭೂಮಿಯಲ್ಲಿ. ಬೆಡ್ ಮಾಡೋದ್ರೊಳಗೆ ತೇವಾಂಶ ಅನ್ನೋದು ಇರಬಾರ್ದು. ಇದ್ರೆ ಅಕಸ್ಮಾತ್ ಚೆನ್ನಾಗಿ ಒಣಗಿದೆ ಅಂದರೆ ನಮ್ಗೆ ಬೇಡವಾದ ರೋಗ ರುಜಿನ ಅದೆಲ್ಲ ಕಡಿಮೆ ಆಗುತ್ತೆ ಸರ್. ರೋಗ ಅನ್ನೋದು ಕಡಿಮೆ ಬರುತ್ತೆ. ಮಣ್ಣು ಚೆನ್ನಾಗಿ ಬಿಸಿಲಿಗೆ ಒಣಗಬೇಕು. ಬಿಸಿಲಿಗೆ ಎಷ್ಟು ಮಣ್ಣು ಒಣಗಿದ್ರೆ ಅಷ್ಟು ನಮ್ಗೆ ರೋಗ ಅನ್ನೋದು ಕಡಿಮೆ ಬರುತ್ತೆ ಸರ್. ಅಷ್ಟೇ. ತೇವಾಂಶ ಇದ್ದರೆ ಅದರಲ್ಲಿ ರೋಗ ಅನ್ನೋದು ಉತ್ಪತ್ತಿ ಆಗ್ಬಿಡುತ್ತೆ, ಬೇಗ ಉತ್ಪತ್ತಿ ಆಗುತ್ತೆ. ಆಮೇಲೆ ಅದನ್ನ ಮಾಡಿ ನಾವು ಬೆಡ್ ಮಾಡ್ತೀವಿ ಸರ್. ಓಕೆ. ಬೆಡ್ ಎಷ್ಟು ಅಡಿ ಅಗಲದ್ದು ಹೇಗೆ ಬೆಡ್ ಸರ್? ಬೆಡ್ ಬಂದು 2 ಅಡಿ ಇರುತ್ತೆ ಅಗಲ. ದಾರಿ ಬಂದು 2.5 ಅಡಿ ಮಾಡಿದ್ದೀವಿ ಸರ್. ಇದರಲ್ಲಿ 2 ಅಡಿ ಅಗಲ ಬೆಡ್, 2.5 ದಾರಿ ಅನ್ನೋದು 2.5 ಅಡಿ ಇದೆ. ಬೆಡ್ ಅಗಲ 2 ಅಡಿ ಇದೆ ಸರ್. 2 ಅಡಿ ಮಾಡಿದ್ದೀವಿ ಸರ್. ಈಗ ಹಂಗಂದ್ರೆ ಎಷ್ಟು ಬೆಡ್ಗಳು ಕುಂದಿರಿಸ್ಕೊಂಡಿದ್ರು ಸರ್ ಈ ಜಾಗದಲ್ಲಿ? ಸರ್, ಈ ಜಾಗದಲ್ಲಿ ಬಂದು 46 ಬೆಡ್ಡೇನೋ ಇದೆ ಸರ್. 42 ಎಕರೆಯಲ್ಲಿ ಈಗ 46 ಬೆಡ್, 46 ಬೆಡ್ ಇದೆ. 46 ಬೆಡ್ ಇದೆ. ಓಕೆ ಸರ್.
ಸರಿ ಸರ್, ಬೆಡ್ ನೀವು ಪ್ರಿಪೇರ್ ಮಾಡಿದ್ರಿ, ಅದಾದಮೇಲೆ ಇದು ಶೇಡ್ ನಟ್ಟು ಇದೆಲ್ಲ ಯಾವಾಗ ಹಾಕತ್ತೆ ಸರ್ ಇದು? ಸರ್ ಗಿಡ ಎಲ್ಲ ಪ್ಲಾಂಟೇಶನ್ ಮಾಡ್ತೀವಿ, ಮಲ್ಚಿಂಗ್ ಪೇಪರ್ ಮಾಡ್ತೀವಿ, ಡ್ರಿಪ್ ಮಾಡ್ತೀವಿ. ಅಂದರೆ ಬೆಡ್ ಪ್ರಿಪೇರ್ ಆಯಿತು, ಬೆಡ್ ಆದಮೇಲೆ ಡ್ರಿಪ್ ಮಾಡ್ತೀವಿ, ಡ್ರಿಪ್ ಆದಮೇಲೆ ಪೇಪರ್ ಹಾಕ್ತೀವಿ ಸರ್, ಮಲ್ಚಿಂಗ್ ಪೇಪರ್ ಹಾಕಿ ಹೋಲ್ ಮಾಡ್ತೀವಿ, ಗಿಡ ಪ್ಲಾಂಟೇಶನ್ ಮಾಡಿಬಿಡ್ತೀವಿ ಸರ್, ನೀರು ಬಿಟ್ಕೊಂಡು. ಈಗ ನೀವೇನು ಡ್ರಿಪ್ ಎಳಿತಿರಲ್ಲ, ಸಿಂಗಲ್ ಡ್ರಿಪ್ ಡಬಲ್ ಡ್ರಿಪ್ ಮಾಡಿದ್ದೀವಿ ಸರ್. ಡಬಲ್ ಡ್ರಿಪ್ ಎಳೆದು ಶೀಟ್ ಎಳಿತೀರಾ, ಮಲ್ಚಿಂಗ್ ಹಾಕ್ತೀವಿ ಸರ್. ಆಮೇಲೆ ಇದು ಪ್ಲಾಂಟಿಂಗ್ ಹೆಂಗೆ ಸರ್, ಆಲ್ಟರ್ನೇಟಿವ್ ಅಥವಾ ಸಿಂಗಲ್ ಲೈನ್? ಡಬಲ್ ಲೈನ್ ಇದೆ ಸರ್, ಜಿಗ್ಜಾಗ್ ಅಲ್ಲಿ ಮಾಡ್ತೀವಿ. ಜಿಗ್ಜಾಗ್ ಅಲ್ಲಿ ಡಬಲ್ ಲೈನ್, ಗಿಡದಿಂದ ಗಿಡಕ್ಕೆ ಒಂದಡಿ, ಆ ಕಡೆ ಲೈನಿಂದ ಲೈನ್ಗೂ ಒಂದಡಿ ಮಾಡಿದ್ವಿ ಸರ್, ಚೆನ್ನಾಗಿರುತ್ತೆ. ಎರಡು ಕಡೆ ಒಂದಡಿ ಇದಕ್ಕೆ ಜಿಪ್ಸಾಪಿಲಾಗೆ. ಓಕೆ, ಇದ್ರದ್ದು ಪ್ಲಾಂಟಿಂಗ್ ಮಟೀರಿಯಲ್ ಬಂದ್ಬಿಟ್ಟು ಏನು ಸರ್ ಇದು? ಅಂದ್ರೆ ಬೀಜ ಹಾಕ್ತೀರಾ, ಕಟಿಂಗ್ಸ್ ಹಾಕ್ತೀರಾ? ಕಟಿಂಗ್ಸ್ ಸರ್, ಕಟಿಂಗ್ಸ್ ಅಂದ್ರೆ ನರ್ಸರಿಯಿಂದ ಪರ್ಚೇಸ್ ಮಾಡ್ತೀವಿ ಸರ್ ನಾವು. ಓಕೆ, ನರ್ಸರಿ ಅವರೇ ಕೊಡ್ತಾರೆ ಕಟಿಂಗ್ಸ್, ಅದು ಬೀಜ ಬರಲ್ಲ ಸರ್, ಇದು ಕಟಿಂಗ್ಸ್ ಬರುತ್ತೆ. ಕಟಿಂಗ್ಸ್ ಬಂದು ನರ್ಸರಿ ಅವ್ರು ಮಾಡ್ಕೊಡ್ತಾರೆ, ಗಿಡದ ಲೆಕ್ಕದಲ್ಲಿ ಪರ್ಚೇಸ್ ಮಾಡ್ತೀವಿ, ಪರ್ಚೇಸ್ ಮಾಡಿಬಿಟ್ಟು ನಾವು ಇಲ್ಲಿ ಬಂದು ನಾಟಿ ಮಾಡ್ತೀವಿ ಸರ್ ಗಿಡ. ಈ 2 ಎಕರೆಗೆ ಎಷ್ಟು ಕಟಿಂಗ್ಸ್ ತಗೊಂಡಿದ್ದೀರಾ ಸರ್? ಇದರಲ್ಲಿ 2 ಎಕರೆಗೂ ಬಂದು ಟೋಟಲ್ 36,000 ಗಿಡ ಕುಂತಿದೆ. 36,000 ಗಿಡ ಇದೆ ಸರ್. ಓಕೆ, ಎಷ್ಟು ಕಾಸ್ಟ್ ಬಿತ್ತು ಸರ್? ಸೊ ಒಂದು ಗಿಡ ಬಂದು 18 ರೂಪಾಯಿ ಸರ್. ಒಂದು ಗಿಡ 18 ರೂಪಾಯಿ? ಹೌದು ಸರ್, ಒಂದು ಕಟಿಂಗ್ಸಿ 18 ರೂಪಾಯಿ ಒಂದು ಗಿಡ ಬರುತ್ತೆ ಸರ್. ಓಕೆ ಸರಿ, ಈಗ ಸರಿ ನಾಟಿ ಮಾಡಿದ್ರಿ, ಅದಾದಮೇಲೆ ಮುಂದೆ ಸರ್? ಅದಾದಮೇಲೆ ಸರ್ ಮಾಮೂಲಿ ಸ್ಪ್ರೇಯಿಂಗ್ ಕೊಡ್ತೀವಿ, ಸ್ವಲ್ಪ ಡ್ರೆಂಚಿಂಗು, ಈ ರೂಟೆಕ್ಸ್ ಅದು ಗಿಡ ಸಾಯೋದಕ್ಕೆ ಅದಕ್ಕೆ ಫಂಗಿಸೈಡ್ಸ್ ಅಂತ ಬರುತ್ತೆ, ಅದು ಇದು ಸ್ವಲ್ಪ ಡ್ರೆಂಚಿಂಗ್ ಕೊಟ್ಕೊತಾ ಇದ್ವಿ. ಮಾಮೂಲಿ ಡ್ರಿಪ್ಪಲ್ಲಿ ನೀರು ಹೋಗ್ತಾ ಇದೆ. ಗೊಬ್ಬರ ಬಂದುಬಿಟ್ಟು ಮಾಮೂಲಿ ಸರ್ ಡ್ರಿಪ್ ಗೊಬ್ಬರ ಸ್ಟೇಜಲ್ಲಿ ಸ್ವಲ್ಪ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಡ್ರಿಪ್ ಗೊಬ್ಬರ 1261, 5234, 19 ಅಲ್ಲಿ ಕೊಡ್ಬೋದು, 6824 ಈ ರೀತಿ ಗೊಬ್ಬರ ಬರುತ್ತೆ, ಅದನ್ನ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಸರ್. CN ಎಲ್ಲ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಹೋಗ್ತಾ ಇದ್ರೆ ಆಮೇಲೆ ಒಂದು ಸ್ಟೇಜ್ ಸರ್, ಆಮೇಲೆ 15ರಿಂದ 20 ದಿನದೊಳಗಡೆ ಪಿಂಚ್ ಮಾಡ್ತೀವಿ ಸರ್. ಮತ್ತೆ ಓಕೆ, ಗಿಡನ ಸುಳಿಯನ್ನ ಚಿವುಟ್ತೀವಿ. ಓಕೆ, ಒಂದು 15 ದಿನ ಆದ ತಕ್ಷಣ, 15 ದಿನ ಆದಮೇಲೆ ಗಿಡ ಇಷ್ಟು ಹೈಟ್ ಬರುತ್ತೆ, ಅದರಲ್ಲಿ ಹೊಸ ಎಲೆ ಬರುತ್ತೆ, ಹೊಸ ಸುಳಿ ಬರುತ್ತೆ, ಸುಳಿನ ಚಿವುಟ್ ಬಿಡ್ತೀವಿ ಸರ್. ಸುಳಿ ಚಿವುಟಾದ್ಮೇಲೆ ಪಕ್ಕದಲ್ಲಿ ಕವಲ್ಗಳು ಬರುತ್ತೆ, 4ರಿಂದ 5 ಕವಲ್ ಬರುತ್ತೆ. ಆಮೇಲೆ ಅದನ್ನ ತಗೊಳ್ತೀವಿ ಸರ್, ಮೇಲೆ ಬ್ರಾಂಚಸ್ ಬರುತ್ತಲ್ವಾ, ಅದು ಕವಲ್ ಮೇಲೆ ಬಂದುಬಿಡುತ್ತೆ ಸರ್, ಆ ರೀತಿ. ಆಮೇಲೆ ನಮಗೆ ಪ್ಲಾಂಟೇಶನಿಂದ 15 ಚಿವುಟಾದ್ಮೇಲೆ ಮತ್ತೆ ಆಮೇಲೆ 45 ದಿನಕ್ಕೆ ಹೆಚ್ಚು ಕಮ್ಮಿ ಮೊಗ್ಗು ಸ್ಟಾರ್ಟ್ ಆಗುತ್ತೆ ಸರ್. ಸ್ಟಾರ್ಟಿಂಗ್ ಮೊಗ್ಗು ಸ್ಟೇಜ್ ಆಗುತ್ತೆ, ನಮ್ಗೆ ಕರೆಕ್ಟಾಗಿ 65ರಿಂದ 70 ದಿನಕ್ಕೆ ಶಾಂಪಲ್ ಬರುತ್ತೆ ಸರ್. ಓಕೆ, ಜಿಪ್ಸಮ್ ಅಂದರೆ ಒಂದು 75ರಿಂದ 80 ದಿನಕ್ಕೆ ಸ್ಯಾಂಪಲ್ ಬರುತ್ತೆ. 75ರಿಂದ 80 ದಿನಕ್ಕೆ ಫುಲ್ ಕೊಯ್ಲು ಬಂದ್ಬಿಡುತ್ತೆ, ಫುಲ್ ಕೊಯ್ಲಿಗೆ ಬರುತ್ತೆ. ಬಟ್ 65 ದಿನಕ್ಕೆ ಸ್ಯಾಂಪಲ್ ಬರುತ್ತೆ, 70 ದಿನಕ್ಕೆಲ್ಲ ಶಾಂಪಲ್ ಬರುತ್ತೆ ಸರ್. ಓಕೆ ಸರ್, ಈಗ ಕೆಲವೊಂದು ನೀವು ನೆಟ್ಟಿಂಗ್ ಎಲ್ಲ ಮಾಡಿದ್ದೀರಾ, ಕೆಲವೊಂದು ಸಪೋರ್ಟ್ ಕೊಡೋಕ್ಕೆ, ಅದೆಲ್ಲ ಯಾವಾಗ ಮಾಡ್ತೀರಾ, ಹೇಗೆ ಸರ್? ಅದೆಲ್ಲ ಅದೇ ಚಿವುಟಾದ್ಮೇಲೆ ಕವಲ್ ಸ್ಟಾರ್ಟ್ ಆಗುತ್ತಲ್ವ ಸರ್, ಒಂದು ಅರ್ಧ ಅಡಿ ಹೈಟ್ ಬಂದಮೇಲೆ ಇಲ್ಲ ಲೇಬರ್ಸ್ ಇದೆ ಅಂದರೆ ಫಸ್ಟೇ ಮಾಡಿಡ್ಬೋದು, ಗೊತ್ತಾಗುತ್ತಲ್ವ ಸರ್ ಐಡಿಯಾ. ಒಂದೊಂದು ಕೆಳಗಡೆಯಿಂದ ಒಂದು 3/4 ಅಡಿ ಬಿಡ್ತೀವಿ, ಒಂದು ದಾರ, ಮತ್ತೆ 3/4 ಅಡಿ ದಾರ, ಮತ್ತೆ ಇನ್ನೊಂದು 3/4ರಿಂದ 1 ಅಡಿ ನೋಡ್ಕೊಂಡು ದಾರ ಹಾಕ್ತೀವಿ ಸರ್. ನಾವು ಸೈಡ್ಗೆ ದಾರ ಹಾಕ್ಬಿಡ್ತೀವಿ, ಒಂದು ಕಡೆ ಸ್ಟಿಕ್ ಇರುತ್ತೆ, ಒಂದು ಕಡೆ ಮಾಮೂಲಿ ಶೇಡ್ ನೆಟ್ಗೆ ಗೂಟ ಇರುತ್ತಲ್ವ ಕೋಲು, ಅದಕ್ಕೆ ಹಾಕ್ಕೊಳ್ತೀವಿ. ಒಂದು ಆರ್ಸ್ ಥರ ಮಾಡಿ ಅದರಿಂದ ನೀವು ದಾರಗಳನ್ನು ಎಳೆದಿದ್ದೀರಾ ಸೈಡಿಗೆ? ಇಲ್ಲ ಸರ್, ಮಾಮೂಲಿಯಾಗಿ ಎಳ್ಕೊಂಡು ಹೋಗೋದು ಈ ರೀತಿ, ಮಾಮೂಲಿಯಾಗಿ ದಾರ ಸುತ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಅಷ್ಟೇ. ಒಂದು ಸ್ಟಿಕ್ಕಿಂದ ಒಂದು ಸ್ಟಿಕ್ಕಿಗೆ ದಾರ ಸುತ್ಕೊಂಡು. ಆ ಆರ್ಚ್ ಮಾಡೋದು ಏನಕ್ಕಂದ್ರೆ ಮಳೆಗಾಲದಲ್ಲಿ ಮಳೆಗೆ ಗಿಡ ನೆನೆದಿದ್ದಂಗೆ ಮಾಡೋಕ್ಕೆ. ಓಕೆ, ಅಂದರೆ ಮೇಲ್ಗಡೆ ಶೇಡ್ ಎಳಿತೀರಾ ಏನಾದ್ರು? ಅದಕ್ಕೆ ಕವರ್ ಬರುತ್ತೆ, ಕವರ್ ಹಾಕಿಬಿಡ್ತೀರಾ? ಕವರ್ ಹಾಕಿ ಮುಚ್ಚಿ ಮಾಡ್ತೀವಿ ಸರ್. ಅದು ಮಾಡಿದ್ವಿ ಸರ್, ಅದು ಮಳೆ ಲಾಸ್ಟ್ ಟೈಮ್ ಮಳೆ ಇಳ್ಕೊಂತ ನಮಗೆ ಮಳೆ ಸ್ವಲ್ಪ ತೊಂದರೆ ಆಯಿತು, ಆವಾಗ ಏನಂದ್ರೆ ಕವರ್ ಮುಚ್ಚಕ್ಕೋಸ್ಕರ ಅದು ಸ್ಟಿಕ್ ಬರುತ್ತೆ, ಫೈಬರ್ ಸ್ಟಿಕ್ ಅಂದ್ಬಿಟ್ಟು ಬರುತ್ತೆ, ಅದು ಮತ್ತೆ ಕವರ್ ಹಾಕಿದ್ವಿ ಸರ್ ಅಷ್ಟೇ. ಅದಕ್ಕೆ ಆ ಕಡೆ ಆರ್ಚ್ ಮಾಡಿದ್ವಿ. ಹೌದು, ಆರ್ಚ್ ಮಾಡಿದ್ವಿ. ನಾನು ಆರ್ಚ್ ನೀವು ಸಪೋರ್ಟಿಗೆ ಹಾಕೊಂಡಿದ್ದೀರಾ? ಸಪೋರ್ಟ್ಗೆ ಆರ್ಚ್ ನೆಸಿಟಿನೇ ಇಲ್ಲ ಸರ್ ಇದು ನಮಗೆ, ಇಷ್ಟೇ ಸರ್, ಇದು ಪಕ್ಕ. ಮಳೆ ಇಲ್ಲ ಅಂದ್ರೆ ಇದು ಓಕೆ, ಮಳೆ ಬಂದಾಗ ಆರ್ಚ್ ಮಾಡ್ಕೊಂಡು ಇದಕ್ಕೆ ಕವರ್ ಒದಕೆ ಮಾಡ್ತೀವಿ ಸರ್. ಇದು ನೆನೆದಿದ್ದಂಗೆ ಬಂದಿದ್ದ ನೀರೆಲ್ಲ ಕಾಲುವೆಲ್ಲಿ ಬರೋಂಗೆ ರೀತಿ ಮಾಡ್ತೀವಿ ಸರ್. ಓಕೆ, ಅಂದರೆ ಶೇಡ್ ನೆಟ್ ನೀವು ಯಾವಾಗ ಹಾಕತ್ತೆ ಸರ್? ಶೇಡ್ ನೆಟ್ಟು ನಮಗೆ ಸರ್ ಇದಕ್ಕೆಲ್ಲ ಬಂದು ಒಂದು ಇನ್ನೇನು ಮೊಗ್ಗು ಇನ್ನೊಂದು 20 ದಿನದಲ್ಲಿ, 15ರಿಂದ 20 ದಿನದಲ್ಲಿ ಗಿಡ ಪ್ಲಾಂಟೇಶನ್ ಆದಮೇಲೆ 1 ತಿಂಗಳು ಆದಮೇಲೆ ಹಾಕ್ಬೋದು ಸರ್, ಏನು ತೊಂದರೆ ಇಲ್ಲ. ಗಿಡ ಪ್ಲಾಂಟೇಶನ್ ಆದ 1 ತಿಂಗಳು, 1ರಿಂದ 1.5 ತಿಂಗಳಿಗೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಆಮೇಲೆ ನಮಗೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ ಸರ್. ಒಂದು ಮೊಗ್ಗನ ಅದ ಸ್ಟೇಜ್ ಬಂದಾಗ ಹಾಕೊಂಡ್ರೆ ಸಾಕಾಗುತ್ತೆ ಸರ್, ಏನು ತೊಂದರೆ. ಅಂದರೆ ನಮಗೆ ಅಷ್ಟೊಂದು ಟೈಮ್ ಇದೆ? ಟೈಮ್ ಇದೆ, 1 ತಿಂಗಳು ಗ್ಯಾಪ್ ಇದೆ, ಅಷ್ಟರೊಳಗೆ ಯಾವಾಗ ಬೇಕಾದ್ರೂ ಶೇಡ್ ನೆಟ್ ಏನು ತೊಂದರೆ ಬರಲ್ಲ ಸರ್. ಓಕೆ ಸರ್, ಮತ್ತೆ ದಾರ ಹಾಕೋದ್ರೊಳಗಡೆ ಕೋಲ್ ಹಾಕ್ಬಿಡ್ಬೇಕಾಗುತ್ತೆ ಸರ್. ಈಗ ಆಗಿರೋ ಒಂದೇ ಸಾರಿ ಕೋಲು ಅಡ್ಡ ಕಂಬಿ ಎಳ್ಕೊಂಡು ಶೇಡ್ ನೆಟ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀವಿ, ಆಮೇಲೆ ನೋಡ್ಕೊಳ್ತೀವಿ ಯಾವಾಗ ಬೇಕಪ್ಪ ಶೇಡ್ ನೆಟ್ ಅಂದಾಗ ಅವಾಗ ಹೇಳ್ಕೊಂಡ್ಬಿಡ್ತೀವಿ ಸರ್. ಅವಾಗ ಹೇಳ್ಕೊಂಡು ಅರೇಂಜ್ ಮಾಡ್ಕೊಳ್ಬೋದು ಸರ್, ಏನು ತೊಂದರೆ ಬರಲ್ಲ ಸರ್. ಮೇನ್ ಏನು ನಾವು ಪ್ಲಾಂಟಿಂಗ್ ಮಾಡೋದು, ಅದಕ್ಕೆ 15 ದಿವಸಿಗೆ ಪಿಂಚಿಂಗ್ ಮಾಡೋದು, ಪಿಂಚಿಂಗ್ ಮಾಡಿದ್ಮೇಲೆ ಸೈಡ್ ದಾರ ಹಾಕಿ ಅದಕ್ಕೆ ಸಪೋರ್ಟ್ ಕೊಟ್ಬಿಡೋದು ಹಾಕಿ ಅಷ್ಟೇ ಸರ್. 1 ತಿಂಗಳಾದ್ಮೇಲೆ ನಮ್ಗೆ ಅನುಕೂಲ ಆದಾಗ ಇದು ಯಾವಾಗ ಮೊಗ್ ಸ್ಟಾರ್ಟ್ ಆಗುತ್ತೆ ಪಟ್ಟನ ಶೇಡ್ ನೆಟ್ ಹಾಕೋಬೋದು ಸರ್, ಏನು ತೊಂದರೆ ಬರಲ್ಲ ಸರ್, ಮಾಡ್ಕೊಂತ ಇರ್ಬೋದು ಸರ್, ಏನು ಪ್ರಾಬ್ಲಮ್ ಏನು ಬರಲ್ಲ. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ
ನೋವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರ್, ಈಗ ಮುಖ್ಯವಾಗಿ ಇದರಲ್ಲಿ ತಳಿಗಳು ಬಂದಾಗ ಇದು ಯಾವ ತಳಿ ಸರ್? ಇದು ಸರ್ ಇದು ಬಂದು ಸೆಲೆಕ್ಟಾ ಅಂದ್ಬಿಟ್ಟು ಸರ್. ಸೆಲೆಕ್ಟಾ ಮತ್ತು ಬ್ಲಾಸ್ಮರ್ ಅಂತ ಒಂದು 2 ವೆರೈಟಿ ಬರುತ್ತೆ ಸರ್. ಸೆಲೆಕ್ಟಾ, ಬ್ಲಾಸ್ಮರ್. ಬ್ಲಾಸ್ಮರ್ ಅಂದ್ಬಿಟ್ಟು ಸೆಲೆಕ್ಟಾ ಇದು ವೆರೈಟಿ ಸರ್. ಇದು ಈಗ ನೀವು ತಂದಿರ? ಹೌದು ಸರ್. ಓಕೆ. ಇದರಲ್ಲೂ ಬೇರೆ ಬೇರೆ ಕಲರ್ ಬರುತ್ತಾ ಅಥವಾ ವೈಟ್ ಒಂದೇ? ಸರ್ ಬೇರೆ ಕಡೆ ಕಲರ್ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಕಲರ್ಸ್ ಯಾರು ಪ್ಲಾಂಟೇಶನ್ ಮಾಡಲಿ ಬರುತ್ತಂತೆ ಸರ್. ನಾವಿನ್ನು ಕೇಳಿದ್ದೀವಿ, ನಾವಿನ್ನೂ ನೋಡಲಿಲ್ಲ ಸರ್. ಓಕೆ. ಸೆಲೆಕ್ಟಾ ವೆರೈಟಿ ಬರೀ ವೈಟ್. ನಮ್ಮ ಇಡೀ ಮೇಜರ್ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ನೋಡ್ದಂಗೆ ಎಲ್ಲ ವೈಟ್ ಸರ್ ನಡೀತಾರೆ. ನಮ್ಮ ಬೆಳೀತಾ ಇರೋದು ನಾನು ನೋಡ್ದಂಗೆ ಎಲ್ಲ ಕಡೆ ವೈಟ್. ಇದು ಯಾವುದು ಕಂಪ್ನಿದು ಸರ್? ಇದು ಸರ್ ಇದು ಬಂದು ಸೆಲೆಕ್ಟಾ ವೆರೈಟಿ ಕಂಪ್ನಿನೇ ಸರ್. ಸೆಲೆಕ್ಟಾ ಅಂದ್ಬಿಟ್ಟು ಅದು ಸರ್. ಸೆಲೆಕ್ಟಾ ಅನ್ನೋದೇ ಒಂದು ಅದು ಕಂಪ್ನಿನೇ ಅದು ಸರ್. ಅದು ಕಂಪ್ನಿನೇ ಅವರು. ಬಟ್ ನರ್ಸರಿ ಅವರು ನಿಮಗೆ ಕಟಿಂಗ್ಸ್ ಡೆವಲಪ್ಮೆಂಟ್ ಮಾಡಿ ಅವ್ರು ತಗೊಂಡಿದ್ದಾರೆ ಸರ್. ನೆದರ್ಲ್ಯಾಂಡಿಂದ ಸೆಲೆಕ್ಟ್ ಅಂದ್ಬಿಟ್ಟು ತಗೊಂಡು ಅವರು ನಮಗೆ ಇಲ್ಲಿ ಮದರ್ಸ್ ಹಾಕೊಂಡು ಮದರ್ಸಿಂದ ಕಟಿಂಗ್ ಮಾಡಿಸ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ ಸರ್. ನಿಮಗೆ ಕೊಡ್ತಾ ಇದ್ದಾರೆ? ಹೌದು ಸರ್. ಇದೇ ಈಗ ಮೇಜರ್ ಆಗಿದೆ ಸರ್ ಈಗ. ಓಕೆ ಸರ್. ಸರಿ ಸರ್, ಈಗ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ಒಂದು ಫಂಗಿಸೈಡ್ ಡ್ರಂಚಿಂಗ್ ಮಾಡ್ತೀರಿ. ನಾಟಿ ಮಾಡಿದ ಫಂಗಿಸೈಡ್ 1-2 ಡ್ರಂಚಿಂಗ್ ಮಾಡ್ತೀವಿ. ಯಾವ್ದು ಮೈಕ್ರೋ ಡ್ರೆಸ್ ಮಾಡ್ತೀವಿ. ಫಂಗಿಸೈಡ್ ಅಂದ್ರೆ ರೂಟೆಕ್ಸ್ ಮಾಡ್ತೀರಾ ಸರ್? ಸರ್ ನಾವು ಮಾಸ್ಟರ್ ಕಾಪ್ ಅಂತ ಬರುತ್ತೆ, ಅದು ಮಾಡ್ಬೋದು. ಆಮೇಲೆ ಬಂದು ಸೆಲರ್ ಅಂತ ಬರುತ್ತೆ, ಅದು ಮಾಡ್ತೀವಿ. ಪ್ಲಾಂಟೇಶನ್ ದಿನ ರೂಟೆಕ್ಸ್ ಯಾವ್ದಾದ್ರು ಮಾಡ್ತೀವಿ ಸರ್. ರೂಟೆಕ್ಸ್ ಅಂದ್ರೆ ರೂಟ್ಗೆ ಒಳ್ಳೆ ರೂಟ್ ಬರುವಂಥದ್ದು ಪ್ಲಾಂಟೇಶನ್ ದಿನಾನೇ ಅದು ಮಾಡ್ತೀವಿ. 1-2 ದಿನ ಬಿಟ್ಕೊಂಡು ಗಿಡ ಸಾಯ್ದಿದ್ದಂಗೆ ಅದಕ್ಕೆ ಇದು ಕೊಡೋಕ್ಕೆ ಫಂಗಿಸೈಡ್ಸು ಅದೇ ರೀತಿ ಮಾಡ್ತೀವಿ ಸರ್. ಓಕೆ. ಆಮೇಲೆ ನಮ್ಮ ಸ್ವಲ್ಪ ಮೇಜರ್ ಸ್ನೈಲ್ ಕಿಲ್ ಇದೆ. ಓಕೆ. ಎಲ್ಲ ಕಡೆ ಮಳೆಗಾಲ ಅಂದರೆ ಎಲ್ಲ ಕಡೆ ಸ್ನೈಲ್ ಇದೆ. ಅದಕ್ಕೆ ಸ್ನೈಲ್ ಕಿಲ್ ಅಂತ ಬರುತ್ತೆ. ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಒಂದಿಷ್ಟು ಏನೋ ಕಲರ್ ಕಾಣಿದ್ರೆ ಸಾಕಲ್ಲಿ. ಅಲ್ಲ ಕಲರ್ ಕಾಣಬೇಕು, ಗಿಡದ ಪಕ್ಕದಲ್ಲಿ ಕಲರ್ ಇದ್ರೆ ಸಾಕು. ಅದು ಸತ್ತೋಗುತ್ತೆ ಸರ್ ತಿಂದು ಸ್ನೈಲು. ಗಿಡಕ್ಕೂ ಹಾಕೊಂಡು ಹೋಗ್ಬಿಡ್ತೀವಿ. ಸ್ನೈಲ್ ಕಿಲ್ಲರ್. ಹೌದು. ಇಲ್ಲಾಂದ್ರೆ ಅದಿಲ್ಲ ಅಂದರೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಸರ್. ಗಿಡ ಉಳ್ಸೋಕ್ಕೆ ಆಗಲ್ಲ. ಇದಂದರೆ ಸ್ವಲ್ಪ ಬಸವನಹುಳು ಕಾಟ ಜಾಸ್ತಿ. ಬಸವನಹುಳು ಕಾಟ ಜಾಸ್ತಿ ಇದೆ ಸರ್ ನಮ್ಮಲ್ಲಿ. ಸರ್, ಈಗ ಪರ್ಟಿಕ್ಯುಲರ್ ಗೊಬ್ಬರಕ್ಕೆ ಬರೋಣ ಸರ್. ಈಗ ಓಕೆ ಸರ್. ಈಗ ಗೊಬ್ಬರ ಫಸ್ಟ್ ದಿನದಿಂದ ಯಾವ್ದಾವ್ದು ಗೊಬ್ಬರ ಶುರು ಮಾಡ್ತೀರಿ ಸರ್? ಫಸ್ಟು 19 ಮಾಡ್ತೀವಿ. ಫಸ್ಟ್ 19 ನಂತರ CN ಮಾಡ್ತೀವಿ. ಎಲ್ಲ ಡ್ರಿಪ್ ಮುಖಾಂತರ? ಎಲ್ಲ ಡ್ರಿಪ್ ಮುಖಾಂತರ ಕೊಡ್ತೀವಿ. ಡ್ರಂಚಿಂಗ್ ಕೆಲವು ಟೈಮ್ ಫ್ರೀ ಇದ್ದರೆ ಕೆಲಸದವ್ರು ಇದ್ದಾರೆ ಅಂದರೆ ಡ್ರಂಚಿಂಗು ಕೊಡ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಕೈಲಿ ಆಗ್ತಾ ಇಲ್ಲ ಲೇಬರ್ ಅಂತಂದರೆ ಎಲ್ಲ ಡ್ರಿಪ್ಪಲ್ಲೇ ಕೊಡ್ತೀವಿ ಸರ್. ಓಕೆ. ಈಗ ಕೆಲವೊಂದು ಕ್ಯಾಪ್ಸಿಕಮ್ ಫೀಲ್ಡಲ್ಲಿ ನಾವು ನೋಡ್ತೀವಿ ಸರ್. ಈಗ
ಸೋಮವಾರದಿಂದ ಶನಿವಾರದವರೆಗೆ ಅಂತ ಒಂದು ಶೆಡ್ಯೂಲ್ ಫಿಕ್ಸ್ ಮಾಡಿರ್ತಾರೆ. ಎ ಟ್ಯಾಂಕ್ ಬಿ ಟ್ಯಾಂಕ್ ಅಂತ ಮಾಡ್ತಾರೆ ಎ ಟ್ಯಾಂಕ್ ಬಿ ಟ್ಯಾಂಕ್. ಹೌದು ಸರ್. ಅದರಲ್ಲಿ ಒಂದು 1261 ಕೊಟ್ಟರೆ ಆಮೇಲೆ ಒಂದು CN ಕೊಡ್ತಾರೆ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತಾರೆ, ಆಮೇಲೆ ವೀಕೆಂಡಿಗೆ ಮತ್ತೆ ಪೊಟ್ಯಾಶ್ ಜಾಸ್ತಿ ಇರೋ 52-34 ಆ ರೀತಿ ಕೊಡ್ತಾರೆ. ನೀವು ಆ ರೀತಿ ಏನಾದರೂ ಪ್ಲಾನ್? ಕಾರ್ನೇಷನ್ಗೆಲ್ಲ ಆ ರೀತಿ ಇರುತ್ತೆ ಸರ್. ನಾವು ಜಿಪ್ಸೋಗ ಆ ರೀತಿ ಮಾಡೋಕ್ಕೇನು ಹೋಗಲಿಲ್ಲ. ಕಾಮನ್ ಆಗಿ ಏನು ಹೆಚ್ಚಾಗಿ ಗೊಬ್ಬರ ಬೇಕೋ ಅದು ಕೊಟ್ಕೊತಾ ಇದ್ದೀವಿ ಸರ್. ಕಾಮನ್ ಆಗಿ ಕಾರ್ನೇಷನ್ಗಾದ್ರೆ ಎ ಟ್ಯಾಂಕ್ ಬಿ ಟ್ಯಾಂಕ್ ಅಂತ ಮಾಡ್ತಾರೆ ಸರ್. ಅದರಲ್ಲಿ MAP, MKP, SOP, ಪೆಕಾಸಿಡಮ್ 60-20, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎ ಟ್ಯಾಂಕ್ ಅಂತ ಬರುತ್ತೆ. ಬಿ ಟ್ಯಾಂಕ್ CN 13045 ಅಂದರೆ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಬರುತ್ತೆ. ಕ್ಯಾಲ್ಸಿಯಂ ನೈಟ್ರೇಟು CN, ಅದ್ರ ಜೊತೆಗೆ ಬೋರಾನ್ ಅಂತ ಬರುತ್ತೆ. ಅದು ಕೊಟ್ಕೊಂಡು ಬಿ ಟ್ಯಾಂಕ್ ಅಂತ ಕೊಡ್ತೀವಿ ಸರ್. ಅದು ವೀಕ್ಲಿ 2 ಟೈಮ್ಸ್ ಕೊಡ್ತೀವಿ. ಸಂಡೇ ಪ್ಲೈನ್ ವಾಟರ್ ಇಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಾತ್ರ ಕೊಡ್ತೀವಿ ಸರ್. ಅದಕ್ಕೆ ಕಾರ್ನೇಷನ್ಗೆಲ್ಲ ಕೊಡ್ತಾ ಇದ್ವಿ. ಇದಕ್ಕೇನು ಆ ರೀತಿ ಏನೋ ಮಾಡ್ತಾ ಇಲ್ಲ ಸರ್. ಕಾಮನ್ ಆಗಿ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದೊಂದೇ ಗೊಬ್ಬರ ಕೊಟ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಬಟ್ ಮೇಜರ್ ಆಗಿ ನೀವು ಸ್ಟಾರ್ಟಿಂಗ್ ಕೊಡೋದು ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ ಗೊತ್ತಲ್ವ ಸರ್, ಕಡಲೆ ಹಿಂಡಿ, ಅದ್ರ ಜೊತೆಗೆ ಸ್ವಲ್ಪ DAP ಕೊಡ್ತೀವಿ, ಸ್ವಲ್ಪ 15 ಕೊಡ್ತೀವಿ ಸರ್. ಎಲ್ಲ ಹಾಕೊಂಡು ಬೆಡ್ಗೆ ಹಾಕ್ಬಿಡ್ತೀವಿ ಸರ್. ಬೆಡ್ಗೆ ಸಾಲ್ ಮಾಡುವಾಗ ಬೆಡ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಬೆಡ್ ಮುಚ್ಚಿಬಿಟ್ಟು ಪೇಪರ್ ಮುಚ್ಚಿಬಿಡ್ತೀವಿ ಸರ್. ಓಕೆ. ಅವಾಗವಾಗ ಸ್ವಲ್ಪ ಕೆಲವೊಂದು ಗೊಬ್ಬರಗಳನ್ನು ರೊಟೇಷನ್ ಆಮೇಲೆ ನಂತರ ಡ್ರಿಪ್ ಗೊಬ್ಬರ ಹೋಗ್ತಾ ಇರುತ್ತೆ. ಡ್ರಿಪ್ ಗೊಬ್ಬರ MAP, MKP ಕೊಡ್ಬೋದು, ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ಬೋದು, CN ಕೊಡ್ಬೋದು. ಅಂದ್ರೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಹೂ ಮೊಗ್ಗು ಸಮಯದಲ್ಲಿ ಹೂ ಮೊಗ್ಗು ಸ್ಟೇಜಲ್ಲೆಲ್ಲ MKP 52, ಪೊಟ್ಯಾಶ್ ಸ್ವಲ್ಪ ಜಾಸ್ತಿ 52-34, ಕ್ಯಾಲ್ಸಿಯಂ ನೈಟ್ರೇಟ್ 13045 ಅಂದ್ರಲ್ಲ ಸರ್, ಅದು ಕೊಡ್ಬೋದು. ಆ ರೀತಿ ಕೊಟ್ಕೋಬೋದು. ಆಮೇಲೆ 44 ಅಂತ ಒಂದು ಗೊಬ್ಬರ ಬರುತ್ತೆ, ಅದು ಕೊಡ್ಬೋದು. ಏನು ತೊಂದರೆ ಇಲ್ಲ ಸರ್. ಅದೇ ಮೊಗ್ಗು ಸ್ಟೇಜಲ್ಲೆಲ್ಲ ದಪ್ಪ ಆಗೋಕ್ಕೆ ಸ್ವಲ್ಪ ಬೆಳವಣಿಗೆ ಅಂಥದ್ದು 19 CN ಇದು ಕೊಟ್ಕೊಂಡು ಹೋಗ್ತೀವಿ ಸರ್. MAP 1340-13, 16-8-24 ಇವೆಲ್ಲ ಕೊಡ್ಬೋದು. ಚೆನ್ನಾಗಿ ಬರುತ್ತೆ. ಮೊಗ್ಗಾಗಿ ಇನ್ನೇನು ಮೊಗ್ಗು ಓಪನ್ ಆಗೋ ಸ್ಟೇಜಲ್ಲಿ ಸ್ವಲ್ಪ ಪೊಟ್ಯಾಶ್ ಅಂಶ ಹೆಚ್ಚಾಗಿ ಕೇಳುತ್ತೆ ಸರ್. 13045 MKP ಅದೆಲ್ಲ ಕೇಳುತ್ತೆ ಸರ್. ಅದನ್ನು ಕೊಟ್ಕೋತಾ. ಹೌದು ಸರ್. ಓಕೆ ಸರ್. ಈಗ ಇದಕ್ಕೆ ಮುಖ್ಯವಾಗಿ ಸರ್ ರೋಗ ಕೀಟಗಳ ಸಮಸ್ಯೆ ಯಾವುದು ಜಾಸ್ತಿ ಇದಕ್ಕೆ? ಸರ್ ಇದರಲ್ಲಿ ಬಂದು ತ್ರಿಪ್ಸು ಬರುತ್ತೆ, ಹುಳ ಬರುತ್ತೆ, ಆಮೇಲೆ ಬಂದು ಪೌಡ್ರಿ ಬರುತ್ತೆ ಸರ್. ಪೌಡ್ರಿ ಹೆಚ್ಚಾಗಿ ಬರೋದೇ ಪೌಡ್ರಿ ಸರ್. ಬೂದಿ ರೋಗನೇ ಹೆಚ್ಚಾಗಿ ಬರೋದು ಸರ್ ಇದಕ್ಕೆ. ಓಕೆ. ಆಮೇಲೆ ಸ್ವಲ್ಪ ಕಡ್ಡಿ ರೋಗನೂ ಕಾಣುತ್ತೆ. ಮೇನ್ ಗಿಡ ಸಾಯುತ್ತೆ ಸರ್. ಕೆಲವೊಂದು ಭೂಮಿಗಳಲ್ಲಿ ಗಿಡ ಸಾಯುತ್ತೆ, ಅದಕ್ಕೆ ಫಂಗಿಸೈಡ್ ಹೆಚ್ಚಾಗಿ ಕೇಳುತ್ತೆ ಸರ್. ಇದು ಅದಕ್ಕೆ ಬಂದು ನಾವು ಪೌಡ್ರಿಗೆ ಬಂದು ಈಗ ಸದ್ಯಕ್ಕೆ ಬೋನಸ್ಸು ಅದು ಕೊಡ್ತಾ ಇದ್ದೀವಿ ಸರ್. ಬಾಯರ್ ಕಂಪ್ನಿದು ಬೋನಸ್ ಅಂತ ಚೆನ್ನಾಗಿ ಕೆಲಸ ಮಾಡಿ, ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಕೆಲಸ ಮಾಡಿ. ಕೆಲವು ಒಬ್ಬೊಬ್ಬರು ಒಂದೊಂದು ಏರಿಯಾದಲ್ಲಿ ಒಂದೊಂದು ಕೆಲಸ ಮಾಡ್ತಾರೆ. ಆರ್ವಿನ್ ಯಾವ ಇದಾವೆ ಸರ್, ಫೇಮ್ ಅಂತಿದೆ, ಅದೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದೊಂದು ಏರಿಯಾಗೆ ಒಂದೊಂದು. ನಮ್ಮ ಏರಿಯಾದಲ್ಲಿ ಬೋನಸ್ ಅನ್ನೋ ಚೆನ್ನಾಗಿ ಕೆಲಸ, ಕೆಲವು ಏರಿಯಾದಲ್ಲಿ ಲೂನಾ ಕೆಲಸ ಮಾಡ್ತಾ ಇದೆ, ನೇಟಿವ್ ಕೆಲಸ ಮಾಡ್ತಾ ಇದೆ. ಆ ರೀತಿ ನಾನು ಹೆಚ್ಚಾಗಿ ಜಿಪ್ಸೋಗ ಅಂದರೆ ಬೋನಸ್ ಫಿಕ್ಸ್ ಏನೂ ಇಲ್ಲ ಸರ್. 2-3 ಸಾರಿ ಬೋನಸ್ ಅಂತೂ ಬೂದಿ ರೋಗ ಪಕ್ಕ ಆಗುತ್ತೆ ಸರ್. ತ್ರಿಪ್ಸ್ಗೆ ಬಂದರೆ ಗ್ರಾಸಿಯಾ, ಎಕ್ಸ್ಪೋನಸ್, ಡೆಲಿಗೇಟ್ ಇವೆಲ್ಲ ಕೊಡ್ಬೋದು ಸರ್. ಎಕ್ಸ್ಪೋನಸ್, ಡೆಲಿಗೇಟ್ ಅಂತೂ ಕಾಮನ್ ಆಗಿಬಿಟ್ಟಿದೆ ಸರ್. ಈಗ ತ್ರಿಪ್ಸ್ ಚೆನ್ನಾಗಿ ಹೋಗುತ್ತೆ ಸರ್. ತ್ರಿಪ್ಸು ಹೋಗುತ್ತೆ, ಹುಳ ಹೋಗುತ್ತೆ, ಎಲ್ಲ ಹೋಗುತ್ತೆ ಸರ್. ಲೈಟಾಗಿ ಕೆಲವೊಂದು ಸರಿ ಹಸಿರು ಸೊಳ್ಳೆ ಬರುತ್ತೆ, ಚಿಕ್ಕ ಗಿಡದಲ್ಲಿ ಹಸಿರು ಸೊಳ್ಳೆ ಬರುತ್ತೆ. ಸ್ಟಾರ್ಟ್ 20 ಅದು ಯೂಸ್ ಮಾಡ್ಕೋಬೋದು ಸರ್. ಫ್ರೈಡ್ ಅಂದ್ಬಿಟ್ಟು ಅಸಿಟಮಾಫ್ರೈಡ್ ಅಂದ್ಬಿಟ್ಟು ಬರುತ್ತೆ. ಅಸಿಟಮಾಫ್ರೈಡ್ ಅದು ಕೊಡ್ಬೋದು ಸರ್. ಏನು ತೊಂದರೆ ಇಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಓಕೆ. ಮತ್ತು ಇನ್ನೊಂದು ಕಪ್ಪು ರೋಗ ಅಂತ ಏನು ಹೇಳ್ಬೋದು? ಅದೇ ಸರ್, ಅದಕ್ಕೆ ಸ್ವಲ್ಪ ಯಾವ ಫಂಗಿಸೈಡೇ ಕೇಳುತ್ತೆ ಸರ್. ಅದಕ್ಕೆ ಕರ್ಜೆಕ್ಟು ಆ ಥರ ಯಾವುದೋ ಕರ್ಜೆಕ್ಟ್ ಮಳೆಗಾಲದಲ್ಲಿ ಮಾತ್ರ ಸರ್, ಬೇರೆ ಟೈಮಲ್ಲಿ ಬರಲ್ಲ. ಅದು ಪೌಡ್ರಿ ಒಂದು ಬರುತ್ತೆ ಅಷ್ಟೇ. ತುಂಬ ಬಿಸಿಲಾದರೂ ಪೌಡ್ರಿ ಬರುತ್ತೆ, ತುಂಬ ಕೋಲ್ಡ್ ಆದರೂ ಪೌಡ್ರಿ ಬರುತ್ತೆ ಸರ್. ಆವಾಗ ಬೋನಸ್ ಒಂದು ನೋಡ್ಕೊಂಡ್ರೆ ಸಾಕು ಸರ್. ಫಂಗಿಸೈಡ್ಗೆ ಹೋಗಿದ್ದೀವಿ ಅಂದರೆ ಬೋನಸ್ ಅಷ್ಟೇ ಸರ್. ಕೆಲವೊಂದು ಮಳೆ ಜಾಸ್ತಿಯಾಗಿ ಜಡಿ ಹಿಡಿದಾಗ ಕಡ್ಡಿಯಲ್ಲಿ ಒಂಥರ ಕೊಳೆ ರೋಗ ಥರ ಬಂದು, ಆಗ ಕರ್ಜೆಕ್ಟ್ ಅದು ಯೂಸ್ ಮಾಡ್ಬೋದು, ಆಕ್ರೋಬೆಕ್ಟ್ ಯೂಸ್ ಮಾಡ್ಬೋದು. ಆ ರೀತಿ ಫಂಗಿಸೈಡ್ ಯಾವುದೋ ಯೂಸ್ ಮಾಡ್ಬೋದು. ಅಂದರೆ ಇದು ಜಾಸ್ತಿ ಫಂಗಿಸೈಡ್ ಕೇಳಿದ್ರೆ ಒಂದು 4 ಡಿಸೀಸು ಇವೇ ಒಂದು 4 ಕೆಮಿಕಲ್ ಹೊಡೆದ್ರೆ ಕಂಟ್ರೋಲ್ ಬರುತ್ತೆ ಓಕೆ ಸರ್. ಸರಿ ಇಷ್ಟೆಲ್ಲ ಕಲ್ಚರಲ್ ಪ್ರಾಕ್ಟೀಸ್ ಮಾಡಿದ್ರಿ. ಈಗ ನೀವು ನಾಟಿ ಮಾಡಿದ್ದು ಎಷ್ಟನೇ ತಿಂಗಳಿಗೆ ಇದು ಹೂ ಸ್ಟಾರ್ಟ್ ಆಗುತ್ತೆ ಸರ್? 70ನೇ ತಿಂಗಳಿಗೆ ಒಂದು ಸ್ಯಾಂಪಲ್ ಬರುತ್ತೆ ಅಂತ ಹೇಳಿ. ಹೌದು, 70 ದಿನಕ್ಕೆ. 90 ದಿನಕ್ಕೆಲ್ಲ ಕಟಿಂಗ್ ಸ್ಟಾರ್ಟ್ ಆಗುತ್ತೆ? ಇಲ್ಲ ಸರ್, 90 ದಿನ ಕ್ಲೋಸ್ ಆಗಿಬಿಡುತ್ತೆ. ಹೌದು, 90 ದಿನಕ್ಕೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಸರ್. 70 ದಿನ ಸ್ಟಾರ್ಟ್ ಆಯಿತು ಅಂದರೆ ಪ್ರತಿ 20 ದಿನಕ್ಕೆ ಕಟಿಂಗ್ ಬಂದು 90 ದಿನ ಕ್ಲೋಸ್ ಆಗಿಬಿಡುತ್ತೆ ಸರ್. ಓಕೆ. 20 ದಿನ ಸರ್ ಹೂವು ಬಂದಿದೆ ಅಂದರೆ 20 ದಿನಕ್ಕೆ ನೀಟಾಗಿ ಕ್ಲೋಸ್ ಆಗುತ್ತೆ ಸರ್ ಇದು. ಓಕೆ. ಹಂಗಂದ್ರೆ ನೀವು ಇದನ್ನ ಪ್ಲಾನಿಂಗ್ ಹೆಂಗೆ ಮಾಡ್ಕೋತೀರಾ ಸರ್? 2 ಎಕರೆ ಇದೆ ಅಂತಂದ್ರೆ ಬ್ಯಾಚ್ ವೈಸ್ ಪ್ಲಾನಿಂಗ್ ಮಾಡ್ತೀವಿ ಸರ್. ಯಾಕಂದ್ರೆ ಇದು ಒಂದೇ ಸಲ ಬರುತ್ತೆ ಸರ್. ಕಷ್ಟ. ಸೇಲ್ ಜಾಸ್ತಿ ಮಾಡಿ ಮಾರ್ಕೆಟಿಂಗ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಕೆಲವೊಂದು ಸಾರಿ ಫುಲ್ ಡಿಮ್ಯಾಂಡ್ ಇತ್ತಾ, ನೀವು 10 ಎಕರೆಯಲ್ಲಿ ಬೆಳೀರಿ ಖಾಲಿ ಮಾಡ್ಬೋದು. ಕೆಲವೊಂದು ಸಾರಿ ಡಿಮ್ಯಾಂಡ್ ಇಲ್ವಾ, ನೀವು ಅರ್ಧ ಎಕರೆಯಲ್ಲಿ ಬೆಳೆದ್ರು ಖಾಲಿ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ ಸರ್. ಆ ರೀತಿ ಇದೆ ಇದು. ಅದಕ್ಕೋಸ್ಕರ ನಾವು ಮುಹೂರ್ತಗಳು ನೋಡ್ಕೊಳ್ತೀವಿ ಸರ್. ಈಗ ಗೊತ್ತಾಗುತ್ತಲ್ವಾ ಕ್ಯಾಲೆಂಡ್ರಲ್ಲಿ ಯಾವಾಗ ಸೀಸನ್. ಈಗ ಆಷಾಢಗಳು, ಶ್ರಾವಣ ಬರುತ್ತೆ, ಒಳ್ಳೆ ಮದುವೆಗಳು ಇರುತ್ತೆ ಅಂತ ಒಂದು ಐಡಿಯಾ ಸರ್. ಒಂದು ಐಡಿಯಾ ಮೇಲೆ ಈ ನವೆಂಬರಲ್ಲಿ ಮುಹೂರ್ತಗಳಿರುತ್ತೆ, ಮದುವೆ ಮುಹೂರ್ತ ಇರುತ್ತೆ, ಹಿಂಗೆ ಡೆಲ್ಲಿ ಇರುತ್ತೆ. ಯಾರೋ ಒಬ್ರು ಹೇಳ್ತಾರಲ್ಲ ಈಗ ತೆಗಿಯೋರು, ಅಣ್ಣ ಹಿಂಗಿರುತ್ತೆ
ಈ ಸೀಸನ್ ಇದೆ ಡೆಲ್ಲಿದು, ಇವಾಗ ಈ ತಿಂಗಳಲ್ಲಿ ಡೆಲ್ಲಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಅವಾಗ ಸೀಸನ್ ಅಂತ ಮುಹೂರ್ತಗಳು ಈವೆಂಟ್ಸ್ ಸ್ಟಾರ್ಟ್ ಆಗುತ್ತೆ, ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂದಾಗ ಆ ಐಡಿಯಾ ಮಾಡ್ತೀವಿ ಸರ್. ಆವಾಗ ಬರೋ ಹಂಗೆ ಇಲ್ಲ ಒಂದು 5 ದಿನ ಮುಂಚೆ ಬರೋದು, ಇಲ್ಲ 5 ದಿನ ಲೇಟಾಗಿ ಬರೋದು, ಒಂದು ಐಡಿಯಾ ಮಾಡ್ಕೊಂಡು ಮಾಡ್ತೀವಿ ಸರ್. ಮಾಡ್ತೀರಾ? ಓಕೆ. ಅಂದರೆ ನೀವು 2 ಎಕರೆಯಲ್ಲಿ ಎಷ್ಟು ಬ್ಯಾಚ್ ಮಾಡಿದ್ದೀರಾ ಸರ್ ಇದು? ಈಗ ಇದರಲ್ಲಿ ಎರಡು ಬ್ಯಾಚ್ ಮಾಡಿ. 2 ಬ್ಯಾಚ್ ಮಾಡಿದ್ದೀರಾ? ಹೌದು ಸರ್. ಒಂದೊಂದು ಎಕರೆ 2 ಬ್ಯಾಚ್ ಮಾಡಿ. 2 ಬ್ಯಾಚ್ ಮಾಡಿದ್ದಾರೆ. ಓಕೆ ಸರ್. 90 ದಿನಕ್ಕೆಲ್ಲ ಇದು ಕ್ಲೋಸ್ ಆಗುತ್ತೆ? ಕ್ಲೋಸ್ ಆಗ್ಬಿಡ್ತದೆ ಸರ್, 90 ದಿನಕ್ಕೆ ಏನೂ ಇರೋಲ್ಲ. ಇದ್ರದ್ದು ಹಾರ್ವೆಸ್ಟಿಂಗ್ ಹೆಂಗೆ ಸರ್? ಎಷ್ಟು ಕಟಾವು ಮಾಡಬೇಕು? ಬುಡದಿಂದನೇ ಕಟ್ ಮಾಡ್ಬೇಕಾ, ಮೇಲಿಂದ ಕಟ್ ಮಾಡಿ? ಬುಡದಲ್ಲೇ ಕಟ್ ಮಾಡ್ತೀವಿ ಸರ್ ನಾವು. ಬುಡದಿಂದ ಒಂದು 2 ಇಂಚು ಬಿಟ್ಟು ಕಟ್ ಮಾಡ್ತೀವಿ ಸರ್. ಓಕೆ. 2 ಇಂಚ್ ಕೆಳಗಡೆ ಕಡ್ಡಿ ಬಿಟ್ಟು ಅಂದರೆ ನೆಕ್ಸ್ಟ್ ಟೈಮ್ ಕಟಿಂಗ್ ಕೊಡಬೇಕಾದ್ರೆ ಚೆನ್ನಾಗಿರುತ್ತೆ ಸರ್. ಅದು ಏನಂದರೆ ಫಸ್ಟ್ ಬಂದರೆ ಚಿಗುರು ಬಂದುಬಿಡುತ್ತೆ, ಮತ್ತು ಚಿಗುರನ್ನ ಎಗರಿಸ್ತೀವಿ, ಒಂದೇ ಸಾರಿ ಚಿಗುರನ್ನೆಲ್ಲ ತೆಗೆದಾಕ್ಬಿಡ್ತೀವಿ, ಏನಿಲ್ಲ ಝೀರೋ ಮಾಡಿಬಿಡ್ತೀವಿ ಗಿಡನ. ಆಗ ಹೊಸ ಚಿಗುರು ಬರುತ್ತೆ ಸರ್. ಒಂದು ಗಿಡಕ್ಕೆ 7, 8, 10 ಬರುತ್ತೆ. ಅದರಲ್ಲ ನಮ್ಗೆ ಯಾವ್ದು ಬೇಕೋ ಒಂದು 5 ಚಿಗುರು ಉಳಿಸ್ಕೊಂಡು ಉಳಿದೆಲ್ಲ ತಿನ್ನಿಂಗ್ ಮಾಡಿಬಿಡ್ತೀವಿ, ಕಿತ್ತಾಕ್ಬಿಡ್ತೀವಿ. ಓಕೆ. ಅದು ನೀವು ಬುಡಕಿಂದ ಕಟ್ ಮಾಡಿ ತೆಗೆದು ಬುಡದಿಂದ 2 ಇಂಚ್ ಬಿಟ್ಟು ಕಟ್ 2 ಇಂಚು ಬಿಟ್ಟು ಕಟ್ ಮಾಡ್ತೀವಿ. ಹೌದು. ಅದಾದಮೇಲೆ ಮತ್ತೆ ಅದು ಕ್ವಾಲಿಟಿ ನೋಡ್ತೀರಾ ಸರ್? ಯಾವುದು ಓಪನ್ ಆಗಿದೆ, ಯಾವ್ದು ಇದು ಇದೆ, ಅದನ್ನ ತೆಗೆದು ಮತ್ತೆ ಪ್ಯಾಕ್ ಮಾಡ್ತೀರಾ ಹೇಗೆ? ಹೌದು. ಚೆನ್ನಾಗಿರೋದು ಓಪನ್ ಆಗಿರೋದೇ ಪ್ಯಾಕ್ ಮಾಡ್ತೀವಿ ಸರ್. ಓಪನ್ ಕಟಿಂಗು ನೀಟಾಗಿ ಹೂವು ಪೂರ್ತಿ ಓಪನ್ ಆಗಿರ್ಬೇಕು ಸರ್. ಸ್ಟಿಕ್ಕಲ್ಲಿ ಒಂದು 90% ಆದರೂ ಓಪನ್ ಆಗಿರ್ಬೇಕು ಸರ್. ಒಂದು ಕಡ್ಡಿ ಕಟ್ ಮಾಡಿದ್ದೀವಿ, ಆ ಕಡ್ಡಿಯಲ್ಲಿ 90 ಭಾಗ, ಒಂದು 80ರಿಂದ 90 ಭಾಗ ಹೂವು ಓಪನ್ ಆಗಿರ್ಬೇಕು ಸರ್. ಇನ್ನೊಂದು 20 ಭಾಗ ಮೊಗ್ಗಿರುತ್ತೆ. ಆ 20 ಭಾಗ ಮೊಗ್ಗು ನೋಡೋಕೆ ಹೋಗಿದ್ರೆ ಈ 90 ಭಾಗ ಓಪನ್ ಆಗಿರೋದು ಡ್ರೈ ಆಗಿಬಿಡುತ್ತೆ. ಅದು ನಾವೇನು ಮಾಡೋಕ್ಕಾಗಲ್ಲ, ಹಂಗಾಗಿರುತ್ತೆ. ಅದಕ್ಕೋಸ್ಕರ ನಮ್ಗೆ ಒಂದು 80ರಿಂದ 90 ಭಾಗ ಆದರೂ ಹೂವು ಓಪನ್ ಆಗಿರ್ಬೇಕು ಸರ್. ಓಪನ್ ಆಗಿ 80 ಭಾಗ ಅಂತೂ ಓಪನ್ ಆಗಿದ್ರೆ ಸರ್ ಹೂವು ಚೆನ್ನಾಗಿ ಕಾಣೋದು. ಅದು ಬಂಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಸರ್. ಚೆನ್ನಾಗಿ ಕಾಣುತ್ತೆ. ತುಂಬ ಮೊಗ್ಗು ಹೊಡೆದ್ರೂ ಹೋಗಲ್ಲ ಸರ್, ಸೇಲ್ ಆಗಲ್ಲ. ಹಂಗಿರುತ್ತೆ ಸರ್. ಸರ್, ಈಗ 1 ಎಕರೆ ನೀವು ಈಗ ಹಾಕಿದಿರಲ್ಲ ಈಗ ಬ್ಯಾಚು, ಇದು ಒಂದ್ಸಲ ನೀವು ಕಟಿಂಗ್ ಸ್ಟಾರ್ಟ್ ಮಾಡಿದ್ರೆ 20 ದಿನದಲ್ಲೇ ಕ್ಲೋಸ್ ಆಗುತ್ತೆ ಸರ್. ಈ 1 ದಿವಸಕ್ಕೆ ಒಬ್ಬ ಲೇಬರ್ ಇದನ್ನು ಎಷ್ಟು ಹಾರ್ವೆಸ್ಟ್ ಮಾಡ್ಬೋದು ಸರ್? ಒಬ್ಬ ಲೇಬರ್ ಅಷ್ಟೇ ಒಂದು ಸರ್. ಒಬ್ಬನೇ ಲೇಬರ್ ಅಂದರೆ ಆಗಲ್ಲ ಸರ್, ಒಂದು ಇಬ್ಬರಾದ್ರೂ ಇರಬೇಕು. ಕಟಿಂಗ್ ಮಾಡಿ ಅಲ್ಲಿ ಬಂಚ್ ಮಾಡಿ ಎಲ್ಲ ಮಾಡ್ಬೋದು. ಕಾಮನ್ ಆಗಿ ಅಂದ್ರೆ ಒಬ್ಬ ಲೇಬರ್ ಕರೆಕ್ಟಾಗಿ ಬೆಳಗ್ಗೆನೇ ಸಂಜೆವರೆಗೂ ಮಾಡೋ 100ರಿಂದ 150 ಬಂಚ್ ಮಾಡ್ಬೋದು ಸರ್. ಒಬ್ಬನೇ ಮಾಡಿದ್ರೆ 100ರಿಂದ 150 ಬಂಚ್ ಮಾಡ್ಬೋದು ಸರ್ ಅಷ್ಟೇ. ಇದು ಬಂಚಿಂಗ್ ಪ್ರೊಸೆಸ್ ಹೆಂಗೆ ಸರ್? ಇದು ಕಟ್ ಮಾಡಿದ್ಮೇಲೆ ನೀವು ಚೆನ್ನಾಗಿ ಅರಳಿರೋವೆಲ್ಲ ನೀವು ಹಂಗೆ ಸರ್ ಕಡ್ಡಿ ಸ್ಟಿಕ್ ಮಾಡಿ ಬಂಚ್ ಮಾಡ್ತೀವಿ ಸರ್. ಪೇಪರಲ್ಲಿ ಅದು ಪ್ಲಾಸ್ಟಿಕ್ ಕವರ್ ಬರುತ್ತೆ. ಆ ಕವರ್ ಒಳಗಡೆ ರಬ್ಬರ್ ಹಾಕ್ತೀವಿ, ವೆಯ್ಟ್ ಮಾಡ್ತೀವಿ ಸರ್. ನಾವೆಲ್ಲ 550ರಿಂದ 600 ಗ್ರಾಮ್ ವೆಯ್ಟ್ ಹಾಕ್ತೀವಿ ಸರ್ ಹೂವು. ಇದು ಯಾಕಂದರೆ ಒಂದೇ ಸೈಜ್ ಇರಬೇಕಂತ ವೆಯ್ಟಿಂಗ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್. ಎಲ್ಲ ಫಾರಮಲ್ಲೂ ಜಿಪ್ಸಾಪ್ ಇಲ್ಲ, 550ರಿಂದ 600 ಗ್ರಾಮ್ ಅದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. 500 ಗ್ರಾಮ್ ಮೇಲೆ ಇರಬೇಕು, 600 ಗ್ರಾಮ್ ಒಳಗಡೆ ಹಾಕ್ತಾ ಇದ್ದಾರೆ. ಎಲ್ಲ ಸ್ಕೇಲ್ ಮೇಲೆ ಇಟ್ಟೆ ನಾವು ವೆಯ್ಟ್ ಮಾಡ್ತೀವಿ ಸರ್. ಕ್ಲೀನಾಗಿ ರಬ್ಬರ್ ಹಾಕೋದ್ರೊಳಗೆ ಸ್ಟೇಜ್ ವೇಸ್ಟ್ ಇದೆಯಾ, ವೇಸ್ಟ್ ಎಲ್ಲ ಕಟ್ ಮಾಡಿಬಿಟ್ಟು ಕತ್ರಿಯಲ್ಲಿ ಗಿಡ ಕವರ್ಗೆ ಹಾಕೋದ್ರೊಳಗೆ 550ರಿಂದ 600 ಗ್ರಾಮ್ ಇರಬೇಕು ಸರ್. ಓಕೆ. ನಿಮಗೆ ಆ ಒಂದು ಬಂಚ್ ಲೆಕ್ಕದ ಹಣ ಕೊಡ್ತಾರೋ? ಅಂದರೆ ಬಂಚ್ ಲೆಕ್ಕನೇ ಸರ್, ವೆಯ್ಟ್ ಲೆಕ್ಕ ಬರೋಲ್ಲ ನಮ್ಗೆ, ಬಂಚ್ ಲೆಕ್ಕ. ಯಾಕಂದ್ರೆ ಎಲ್ಲ ಒಂದೇ ವೆಯ್ಟ್ ಇರುತ್ತೆ ಬಂಚು. ಇದ್ರಲ್ಲಿ ಗೊತ್ತಾಗಲ್ಲ ಸರ್ ಹೆಂಗೆ ಬಂಚ್ ಮಾಡ್ಬೇಕಂತ ಐಡಿಯಾ ಬರಲ್ಲ ಕೆಲವರು. ಸ್ಕೇಲ್ ಮ್ಯಾಗ ಹಾಕಿದ್ರೆ ಒಂದು 50 ಗ್ರಾಮ್ ಡಿಫ್ರೆನ್ಸ್ ಆಗುತ್ತಲ್ಲ, ಒಂದು ಕಡ್ಡಿ ಹಿಂಗೆ ಆಗುತ್ತೆ ಅಷ್ಟೇ. ಎಲ್ಲ ಬಂಚ್ ಎಲ್ಲ ಒಂದೇ ಸೈಜ್ ಬರುತ್ತೆ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನೆಕ್ಸ್ಟ್ ಜೆನ್ ಲೈಫ್ ಅರೇಕಾ ಬಾಯ್ಲರ್ ಡ್ರೈಯರ್. ಅಡಿಕೆ ಬೇಯಿಸಲು ನೀರು, ಕಟ್ಟಿಗೆ, ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ. ಬೆಂದು 60% ಒಣಗಲು ಕೇವಲ 3-4 ಗಂಟೆ, ನಂತರ 2-3 ಬಿಸಿಲು. ಬಣ್ಣ, ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ. 3% ಹೆಚ್ಚಿನ ತೂಕ. ಗಂಟೆಗೆ ಸರಾಸರಿ 3 ಯೂನಿಟ್ ವಿದ್ಯುತ್. 100, 200, 500 ಮತ್ತು 1000 ಕಿಲೋಗ್ರಾಂ ಮಾದರಿಗಳು. ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರೈಯರ್ ಕೂಡ ಲಭ್ಯ. ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ,
ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸರ್, ಈಗ ಎಲ್ಲ ಪ್ಯಾಕ್ ಮಾಡಿದ್ರಿ. ಇವಾಗ ಪ್ಯಾಕ್ ಮಾಡಿದಾದ್ಮೇಲೆ ಇದನ್ನು ಕಳಿಸೋದು ಹೆಂಗೆ ಸರ್? ಡೈರೆಕ್ಟಾಗಿ ನೀವು ಏನು ಬೊಕ್ಕೆ ಮಾಡಿರ್ತೀರ ಹಾಗೆ ಇಡ್ತೀರೋ ಅಥವಾ ಬಾಕ್ಸಲ್ಲಿ ಏನಾದರೂ ಹಾಕಿಡ್ತೀರೋ ಹೇಗೆ? ಸರ್, ನಾವು ಕವರ್ಗೆ ಹಾಕ್ತೀವಿ. ಕವರ್ಗೆ ಹಾಕ್ಬಿಟ್ಟು ನೀರಿಗೆ ಹಾಕಿರ್ತೀವಿ ಸರ್. ನಾವು ಒಂದು ಬಕೆಟ್ಗೆ 8 ರಿಂದ 10 ಲೀಟರ್ ನೀರು ಹಾಕ್ಬಿಟ್ಟು ನೀರಿಗೆ ಮಡಗ್ಬಿಡ್ತೀವಿ. ಅವ್ರು ನಮ್ಮ ತೊಗೊಂಡು ಹೋಗ್ತಾರಲ್ಲ ಸರ್, ಮಧ್ಯವರ್ತಿಗಳು ಏನಿದ್ದಾರೆ ಅವ್ರು ಬಂದು ಕೆಲವರು ಇಲ್ಲೇ ಬಾಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಸರ್. ಡೈರೆಕ್ಟ್ ಪಾರ್ಸಲ್ ಹಾಕ್ಬಿಡ್ತಾರೆ. ಇಲ್ಲಿಂದ ಏರ್ಪೋರ್ಟ್ ಡೈರೆಕ್ಟ್ ಹೋಗುತ್ತೆ. ಡೆಲ್ಲಿ ಅವರ ಎಲ್ಲ ಹಾಕೋರೆಲ್ಲ ದೊಡ್ಡ ಜಾಸ್ತಿ ತೆಗಿತಾರಲ್ಲ ಸರ್. ಒಬ್ಬೊಬ್ರು ತೆಗಿತಾರೆ 20 ಬಾಕ್ಸ್ 30 ಬಾಕ್ಸ್ ತೆಗಿಯೋರು. ಅಷ್ಟು ನಾವು ಹೂವು ಇಲ್ಲಿ ಕೊಟ್ಟಿದ್ದಾನೆ. ಡೈರೆಕ್ಟ್ ಇಲ್ಲೇ ಬಾಕ್ಸ್ ಮಾಡ್ಕೊಂಡು ತೊಗೊಂಡೋಗಿ ಡೈರೆಕ್ಟ್ ಏರ್ಪೋರ್ಟ್ಗೆ ಹಾಕ್ಬಿಡ್ತಾರೆ ಸರ್. ಕೆಲವರು ವಿಲ್ಸಂಗಾಡಿಂದ ಬರ್ತಾರೆ. ವಿಲ್ಸಂಗಾಡಿಂದ ಬರೋರು ಹೊಸೂರು ಕಡೆಯಿಂದ ಬರ್ತಾರೆ. ನಮ್ಮ ಕೆಲವರು ತಗೊಳ್ಳೋರು ಅವರೆಲ್ಲ ಗಾಡಿಗೆ ತೊಗೊಂಡೋಗ್ಬಿಡ್ತಾರೆ. ಗಾಡಿಯಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಕೆಲವರು ಬಕೆಟಲ್ಲೇ ತೊಗೊಂಡು ಹೋಗ್ತಾರೆ. ಕೆಲವರು ಹಂಗೆ ತುಂಬ್ಕೊಂಡು ಮಾಮೂಲಿ ಬಕೆಟ್ ಎತ್ತು ಮಾಮೂಲಿ ಪೋಟರ್ ಗಾಡಿಗಳು ಮಾಡ್ತಾರೆ. ನಾವು ಪೋಟರ್ ಗಾಡಿಗೆ ಹಾಕಿ ತುಂಬ ಕಳಿಸ್ತೀವಿ. ಅವರೆಲ್ಲ ಹಂಗೆ ತೊಗೊಂಡೋಗಿ ಆಮೇಲೆ ಅವ್ರು ಅಲ್ಲೋಗಿ ಬಾಕ್ಸ್ ಹಾಕ್ತಾರೆ ಸರ್. ಅವರು ಇಲ್ಲಿಂದ ಕಳ್ಸೋದು ನಿಮ್ದೇನಿದೆ ಆ ಜವಾಬ್ದಾರಿ ಮುಗೀತು. ಆಮೇಲೆ ಅವ್ರು ಏನು ಬೇಕೋ ಅದು ಪ್ರೊಸೆಸಿಂಗ್ ಅವ್ರು ಮಾಡ್ಕೊಳ್ತಾರೆ. ನೀವು ಇನ್ನೂ ಉಳಿದಿದೆ, ನೀವು ಮಾರ್ಕೆಟ್ ಮಾಡಬೇಕಾದ್ರೆ ನೀವು ಇಲ್ಲಿ ಫಿಲ್ ಮಾಡಿಕೊಂಡು ನೀವೇ ಡೈರೆಕ್ಟ್. ನಾವು ಇಲ್ಲಿ ಉಳಿದಿರೋದು ಸಂಜೆ ಏನು ಮಾಡ್ತೀವಿ ಅಂದರೆ ಬಕೆಟಲ್ಲಿ ನೀರಲ್ಲಿ ಹಾಕಿಟ್ಟಿರ್ತೀವಿ. ನೈಟ್ ಮಾರ್ಕೆಟ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಮಾರ್ಕೆಟ್ ಎಲ್ಲ 12 ರಿಂದ 1 ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ತದೆ ಸರ್. KR ಮಾರ್ಕೆಟಲ್ಲಿ ತೊಗೊಂಡೋಗ್ತೀವಿ. ಅಲ್ಲಿ ಯಾರ್ಯಾರು ಬೇಕೋ ಅವ್ರು ತೊಗೊಳ್ತಾರೆ ಸರ್. ಅದು ಅಲ್ಲೂ ನಾವು ಮಧ್ಯವರ್ತಿಗಳು ಕೊಡ್ತೀವಿ ಸರ್. ನಾವು ಕೆಲವೊಂದು ಸರಿ ಸೇಲ್ ಮಾಡ್ತೀವಿ, ಕೆಲವೊಂದು ಸರಿ ನಾವು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ರೆಗ್ಯುಲರಾಗಿ ಹೋಗ್ತಾ ಇರ್ತಾರೆ ಮಧ್ಯವರ್ತಿಗಳು. ನಾವು ಯಾವಾಗೋ ಒಂದು ಸರಿ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ಮಧ್ಯವರ್ತಿಗಳು ಇರ್ತಾರೆ. ಅವ್ರು ಸೇಲ್ ಮಾಡಿಬಿಟ್ಟು ಅವ್ರ ಕಮಿಷನ್ ಇದೆ ಅವ್ರು ತೊಗೊಂಡು ಉಳಿದಿದ್ದ ಅಮೌಂಟ್ ನಮ್ಗೆ ಕೊಡ್ತಾರೆ ಸರ್. ನಮ್ಮ ಎದುರು ಮಾರ್ತಾರೆ. ಇಲ್ಲಿ ನಾವು ಹೋಗೋಗ್ಲಿಲ್ಲ ಅವ್ರಿಗೆ ಹಾಕಿ ಕಳಿಸ್ತೀವಿ. ಕೆಲವೊಂದು ಸಾರಿ ಗಾಡಿಗಳು ಯಾವ್ದು ಹೋದರೆ ಬಾಡಿಗೆ ಗಾಡಿಗಳು ಇರ್ತವೆ, ಅದರಲ್ಲಿ ಸ್ವಲ್ಪ ಇದ್ದರೆ ಕಳಿಸ್ಕೊಡ್ತೀವಿ. ಜಾಸ್ತಿ ಇದ್ರೆ ನಾವು ಹೋಗ್ತೀವಿ ಸರ್. ಕೆಲವೊಂದು ಸಾರಿ ನಾವು ಹೋಗ್ತೀವಿ, ಕೆಲವೊಂದು ಸಾರಿ ಕಳಿಸ್ಕೊಡ್ತೀವಿ. ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಅವ್ರದ್ದು ಏನಿದೆ ಕಮಿಷನ್ ಹೊರದ್ರೆ ಉಳಿದಿದ್ದು ನಮ್ಗೆ ಅಮೌಂಟ್ ಕೊಡ್ತಾರೆ. ಓಕೆ ಸರ್. ಸರ್, ಈಗ ಒಟ್ಟಾರೆಯಾಗಿ ಇದಕ್ಕೆ ಎಷ್ಟು ಬಂಡವಾಳ ಹಾಕಿದ್ದೀರಾ ಸರ್ ಈಗ ಈ 2 ಎಕರೆಯಲ್ಲಿ? ಅಂದರೆ ಎಕರೆಗೆ ಎಷ್ಟು ಬಂಡವಾಳ ಬೇಕು? ನಾವು ಜಿಪ್ಸಾಪ್ ಎಲ್ಲ ಮಾಡ್ತೀವಿ. ಹೊಸದಾಗಿ ಜಿಪ್ಸಾಪ್ ಇಲ್ಲ ಎಲ್ಲ ಹೊಸದಾಗಿ ಮಾಡಬೇಕಂದ್ರೆ ಒಂದು ಎಕರೆಗೆ ಒಂದು 6 ರಿಂದ 7 ಲಕ್ಷ ಬೇಕಾಗುತ್ತೆ ಸರ್. ಸ್ಟಾರ್ಟಿಂಗಿಂದ ಎಲ್ಲ ಮಾಡ್ತೀನಿ. ಹೌದು, ಒಂದು 6 ರಿಂದ 7 ಲಕ್ಷ ಬೇಕೇ ಬೇಕಾಗುತ್ತೆ ಸರ್. ಓಕೆ. ಇದ್ರದ್ದು ಹೆಂಗೆ ಸರ್ ಬಂಚ್ ಲೆಕ್ಕ ಎಷ್ಟು ಬೀಳುತ್ತೆ ಒಂದು ಬಂಚಕ್ಕೆ? ಸರ್, ಕೆಲವೊಂದು ಸಾರಿ 30-40 ರೂಪಾಯಿ ಆಗ್ಬೋದು, ಕೆಲವೊಂದು ಸಾರಿ 300 ರೂಪಾಯಿ ಹೋಗ್ಬೋದು ಸರ್. ಹೇಳೋಕ್ಕಾಗಲ್ಲ ಸರ್. ಯಾವ ರೀತಿ ಹೆಂಗೆ ಮದುವೆ ಮುಹೂರ್ತಗಳು ಹೆಂಗೆ ಡಿಮ್ಯಾಂಡ್ ಇರುತ್ತೋ ಆ ರೀತಿ ಎಲ್ಲ ವೇರಿಯೇಷನ್ ಆಗುತ್ತೆ ಸರ್. ಕೆಲವೊಂದು ರೇಟ್ ಎಲ್ಲ ಕೆಲವೊಂದು ಸಲ 10 ರೂಪಾಯಿಗೂ ಹೋಗುತ್ತೆ. ಹೇಳೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಸೇಲ್ ಆಗಲ್ಲ ಅಂದರೆ 10 ರೂಪಾಯಿಗೂ ಮಾರಬೇಕಾಗುತ್ತೆ. ಕೆಲವೊಂದು ಸಲ ಮಾರೋಕ್ಕೂ ಆಗಿರೋ ಹೇಳೋಕ್ಕಾಗಲ್ಲ ಸರ್. ಮಾರ್ಕೆಟಿಂಗ್ ಯಾರು ಹೇಳೋಕ್ಕಾಗಲ್ಲ ಸರ್. ಏನು ಬೆಲೆ ಆಗುತ್ತೆ, ಯಾವಾಗ ಆಗುತ್ತೆ. ನಾವು ಸೀಸನ್ ಅಂತ ಇರ್ತೀವಿ, ಸೀಸನಲ್ಲೇ ಉಲ್ಟಾ ಆಗುತ್ತೆ ಸರ್. ಕೆಲವೊಂದು ಸರಿ ಏನು ಮಾಡೋಕ್ಕಾಗಲ್ಲ. ಸೀಸನಲ್ಲೇ ಓಡಿದ್ರೂ ಆಗುತ್ತೆ. ಈಗ ಸೀಸನ್ ಬಿಟ್ಟು ಸುಮಾರು ಇದ್ರೆ ಎಲ್ಲರೂ ಬೆಳೀತಾರಲ್ವ, ಅವಾಗ ಹೆಚ್ಚಾಗಿ ಒಂದೇ ಸರಿ ಬಿಸಿಲು ಹೆಚ್ಚಾಗಿ ವೇರಿಯೇಷನ್ ಆದಾಗ ಒಂದೇ ಸರಿ ಹೂವು ಬಂದುಬಿಡುತ್ತೆ. ಆಗ ಎಲ್ಲರೂ ಖಾಲಿ ಮಾಡಲೇಬೇಕು. ಅವಾಗ ನಾವು ಖಾಲಿ ಮಾಡಬೇಕಂದ್ರೆ ಅವಾಗ ಅವರು ಏನು ರೇಟ್ ಆಗುತ್ತೆ ರೇಟ್ ಬಗ್ಗೆ ಯಾರೂ ಹೇಳೋಕ್ಕಾಗಲ್ಲ ಸರ್. ಇವತ್ತಿನ ದಿನ ಬಂದು 120 ರೂಪಾಯಿ ಇದೆ ಇವತ್ತು, ಆ ರೀತಿ ಇರುತ್ತೆ. ಯಾವಾಗ ಏನು ರೇಟ್ ಆಗುತ್ತೆ ಯಾರು ರೇಟ್ ಬಗ್ಗೆ ಮಾತ್ರ ಯಾರು ಏನು ಹೇಳೋಕ್ಕಾಗಲ್ಲ ಸರ್. ಅಂದರೆ ಎವರೇಜ್ ಆಗಿ ಈಗ ಒಳ್ಳೆ ಎವರೇಜ್ ಒಂದು ರೇಟ್ ಹಿಡಿದ್ರು ಸರ್, ಆವ್ರೇಜ್ ಆಗಿ ಓಪನ್ ಬಿಲ್ಡಲ್ಲಿ ಬೆಳೆದಿದ್ದೀವಿ ಅಂದರೆ ಈ ರೀತಿ ನೆಟ್ ಹೌಸಲ್ಲಿ ಬೆಳೆದಿದ್ದೀವಿ ಅಂದರೆ ನಮ್ಗೆ ಆವ್ರೇಜ್ ಆಗಿ ಒಂದು 100 ರೂಪಾಯಿ ಆದರೂ ಹೋದರೆ ರೈತನಿಗೆ ಒಳ್ಳೆ ಲಾಭ ಸರ್. 100 ರೂಪಾಯಿ ಆದರೆ ಸಾಕು ಸರ್. ಫಸ್ಟಿಂದ ಲಾಸ್ಟ್ವರೆಗೂ ಹೂವು ಕಡೆವರೆಗೂ 100 ರೂಪಾಯಿ ಆವ್ರೇಜ್ ಸಿಕ್ಕಿದ್ರು ತೊಂದರೆ ಇಲ್ಲ ಸರ್. ಓಕೆ. ಒಂದು ಕ್ರಾಪಿಗೆ ಹೇಳ್ತಾ ಇರೋದು, ಒಂದು ಕಟಿಂಗಿಗೆ ಹೇಳ್ತಾ ಇರೋದು? ಒಂದು ಕಟಿಂಗ್ಗೆ ವರ್ಷಕ್ಕೆ ಎಷ್ಟು ಕಟಿಂಗ್ ಮಾಡ್ಕೊಂತೀರಾ ಇದು ಸರ್? ಇದು ಓಪನ್ ಬಿಲ್ಡಲ್ಲಿ ನಾವು 2 ಕಟಿಂಗ್ ಸರ್ ತೊಗೊಳ್ತಾ ಇರೋದು. 2 ಕಟಿಂಗ್ ತೊಗೊಳ್ತೀವಿ. ನಂತರ ಇದು ಗಿಡ ತೆಗೆದು ಬೇರೆ ಗಿಡ ಹಾಕ್ತೀವಿ ಸರ್. ಕ್ರಿಶಾಂತಿಮಮ್ಮು, ಸೇವಂತಿಗೆ ಮತ್ತೆ ಇದೇ ಗಿಡ ಹಾಕೋಕ್ಕಾಗಲ್ಲ. ಹಾಕಿದ್ದೀವಿ ಅಂದರೆ ಗಿಡ ಸಾಯುತ್ತೆ. ಗಿಡ ಈಗ ತೆಗೆದು ಮತ್ತೆ ಅದೇ ಜಿಪ್ಸಾಪಿಲ್ಲ ತೆಗೆದು ಜಿಪ್ಸಾಪಿಲ್ಲೇ ಹಾಕಿದ್ರೆ ಆಗಲ್ಲ. ಅದರಲ್ಲಿ ಆ ಭೂಮಿಯಲ್ಲೇ ಆಗಲ್ಲ 1 ವರ್ಷ. ಈಗ ಒಂದು ಸಾರಿ ಜಿಪ್ಸಾಪಿಲ್ಲ ಬೆಳೆ ಇಟ್ಟಿದ್ದೀವಿ ಅಂದರೆ ಅದು 2 ಕಟಿಂಗ್ ಇಲ್ಲ 3 ಕಟಿಂಗ್ ತೊಗೋಬೋದು, ತೊಂದರೆ ಇಲ್ಲ, ಬರುತ್ತೆ. ಅದೇ ಗಿಡದಲ್ಲಿ ತೊಗೋಬೇಕಷ್ಟೇ. ನಮಗೆ ಫಸ್ಟ್ ಕಟಿಂಗಲ್ಲಿ ಚೆನ್ನಾಗಿ ಬರುತ್ತೆ. 2ನೇ ಕಟಿಂಗಲ್ಲಿ ಸ್ವಲ್ಪ ಗಿಡ ಸಾಯೋಕ್ಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಗಿಡ ಹೋಗೋಕೆ ಹಿಡಿಯುತ್ತೆ. 2ನೇ ಕಟಿಂಗ್ ಕೊಡ್ತೀವಲ್ಲ ಸರ್ ನಾವು, ಕಟಿಂಗ್ ಕೊಟ್ಟಾಗ ಚಿಗುರು ಬರ್ತಲ್ಲ ಅದ್ರಲ್ಲಿ ಸ್ವಲ್ಪ ಗಿಡ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಭೂಮಿಗಳಲ್ಲಿ 50% ಹೋಗ್ಬಿಡುತ್ತೆ, ಕೆಲವೊಂದು ಭೂಮಿಗಳಲ್ಲಿ ಹೆಚ್ಚಾಗಿ ಹೋಗಲ್ಲ. ಆವಾಗ ಆ ಭೂಮಿಯಲ್ಲಿ ನಮಗೆ ಲಾಭ.
ಅನ್ಬೋದು. ಏನು ಎಣ್ಣೆ ಕಟಿಂಗ್ ನಮಗೆ ಬಂಡವಾಳ ಕಡಿಮೆ ಇರ್ತಲ್ಲ ಸರ್. ಓಕೆ, ಬಂಡವಾಳ ಎಣ್ಣೆ ಕಟಿಂಗ್ ಹೋಗಿದ್ವಿ ನನಗೆ ಎಕರೆಗೆ ಒಂದು 50,000 ನಮ್ಮ ಬಂಡವಾಳ ಆಗ್ಬಿಡುತ್ತೆ ಸರ್. ಫಸ್ಟ್ ವೇಳೆಗೆ 7 ಲಕ್ಷ ಹಾಕೋದು ಒಂದು ಎಣ್ಣೆ ಕಟಿಂಗ್ಗೆ ನಮಗೆ ಒಂದು 50,000 ಇದ್ದರೆ ಖರ್ಚು. ಕಟಿಂಗ್ ಮಾಡ್ತೀವಿ, ಗೊಬ್ಬರ ಡ್ರಿಪ್ ಗೊಬ್ಬರ ಕೊಡ್ತಾ ಇರ್ತೀವಿ. ಸ್ವಲ್ಪ ಕೆಮಿಕಲ್ ಸ್ಪ್ರೇಯಿಂಗ್ ಒಂದು 2-3 ಕೂಡ ಎಕ್ಸ್ಟ್ರಾ ಕೇಳುತ್ತೆ ಸರ್. ಅದು ಕೆಮಿಕಲ್ಲು ಎಣ್ಣೆ ಕಟಿಂಗ್ಗೆ ಜಾಸ್ತಿ ಕೇಳುತ್ತೆ, ಸ್ವಲ್ಪ ಜಾಸ್ತಿ ಕೇಳುತ್ತೆ. ಫಂಗಿಸೈಡ್ಸು ಅದು ಇದು ಹೆಚ್ಚಾಗಿ ಕೇಳುತ್ತೆ. ಆಗ ಅದು ಕೊಟ್ಕೊಂಡು ಸ್ವಲ್ಪ ಗೊಬ್ಬರಗಳು ಅದು ಸ್ಪ್ರೇಯಿಂಗ್ ಕೊಟ್ಕೊಂಡ್ರೆ ಚೆನ್ನಾಗಿ ಬಂದುಬಿಡುತ್ತೆ ಸರ್. ಏನು ತೊಂದರೆ ಅಂದರೆ ಖರ್ಚು ಕಡಿಮೆ ಬರುತ್ತೆ. ಆಮೇಲೆ ಅದೇ ಮಲ್ಚಿಂಗ್ ತೆಗೆದು ಅದೇ ಮಲ್ಚಿಂಗಲ್ಲೇ ತೆಗೆದುಬಿಟ್ಟು ನಂತರ ನಾವು ಏನು ಬೇಕಾದ್ರೂ ಹಾಕೋಬೋದು ಸರ್. ಸೇವಂತಿಗೆ ಮಾಡ್ತೀವಿ ಸರ್ ಒಂದು 2 ಬೆಳೆ. ಅಂದರೆ ಇದ್ರದ್ದು ಒಟ್ಟಾರೆ ವರ್ಷಕ್ಕೆ ನಾವು ಶೇಡ್ ನಟ್ಟಲ್ಲಿ ಮಾಡ್ತೀವಿ ಅಂದರೆ 3ವರೆಗೂ ಕಟಿಂಗ್ ಮಾಡ್ಬೋದು ಸರ್. ಏನು ತೊಂದರೆ ಇಲ್ಲ. ಓಕೆ, ಅಂದರೆ ಇದ್ರ ಲೈಫ್ ಸ್ಪ್ಯಾನ್ ಎಷ್ಟು ಸರ್? ಒಂದ್ಸಲ ನೀವು ನಾಟಿ ಮಾಡಿದ್ರೆ ಇದು ಎಷ್ಟು ವರ್ಷದವರೆಗೆ ಹಿಂಗೆ ಕಟಿಂಗ್ ಮಾಡ್ಬೋದು? ಗ್ರೀನ್ ಹೌಸಲ್ಲಿ 2 ವರ್ಷ ಮಾಡಿದ್ದಾರೆ, 3 ವರ್ಷ ಮಾಡಿದ್ದಾರೆ, 5 ವರ್ಷದವರೆಗೂ ಮಾಡಿದ್ದಾರೆ ಸರ್. ಗಿಡ ಹೋಗ್ತಾ ಇರ್ತಾರೆ, ರೀಪ್ಲಾಂಟಿಂಗ್ ಮಾಡ್ತಾ ಇರ್ತಾರೆ ಸರ್. ಇದು ಗಿಡ ಅವಾಗ ತುಂಬ ತೇವ ಜಾಸ್ತಿ ಆದರೂ ಸಾಯುತ್ತೆ ಸರ್. ಅದೊಂದು ತಲೆನೋ ಸರ್. ಓಕೆ, ಇದನ್ನ ಓಪನ್ ಫೀಲ್ಡಲ್ಲಿ ಆದರೆ ಚಾಲೆಂಜ್ ಸರ್. ಎಲ್ಲ ತೆಗೆದು ಒಂದು ಗಿಡ ಬೇರೆ ಬೆಳೆ ಬೆಳೆದ ಮ್ಯಾಗೆ ಮತ್ತೊಂದ್ಸಲ ಮತ್ತೆ ಬೆಳಿಬೇಕು ಸರ್. ಮತ್ತೆ ಉಳುಮೆ ಮಾಡೇ ಜಿಪ್ಸೋ ಮಾಡಬೇಕು. ಓಕೆ, ಅಷ್ಟು. ಮತ್ತೆ ಅದೇ ಬೆಳೆ ಮಾಡ್ತೀವಿ ಅಂದರೆ ಆಗಲ್ಲ ಸರ್. ಗಿಡ ಪಾಲಿಹೌಸಲ್ಲಾದರೆ ನೀವು ಒಂದು 3-4 ವರ್ಷ ಎಳಿಬೋದು ಸರ್. ತೇವ ಅದೇ ಸರ್. ಪಾಲಿಹೌಸಲ್ಲಿ ಹೆಂಗಂದ್ರೆ ನಮ್ಮ ಕೈಯಲ್ಲಿ ಇರ್ತಲ್ಲ ಸರ್. ನಾವು ಇವಾಗ ತೇವ ಜಾಸ್ತಿ ಮಾಡಬೇಕಾ ಮಾಡ್ಬೋದು, ಕಡಿಮೆ ಮಾಡಬೇಕಾ ತೇವ ಹೆಂಗೆ ಬೇಕು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಅದಕ್ಕೆ ಏನು ಬೇಕೋ ಕೊಟ್ಕೊಂಡು. ಈಗ ಓಪನ್ ಪ್ಲೇ ಹಂಗಿಲ್ವಲ್ಲ, ಪ್ರಕೃತಿ ಇದು. ಹೆಚ್ಚಾಗಿ ಮಳೆ ಬಂದರೂ ಬರುತ್ತೆ, ನೀರು ತುಂಬ್ಕೊಳ್ಳುತ್ತೆ, ಆ ಗಿಡ ಸಾಯೋಕ್ಕೆ ಚಾನ್ಸ್ ಇರೋದು. ಈಗ ಇದರಲ್ಲೂ ನಂದ್ರಲ್ಲೂ ಆ ಕಡೆ ಗಿಡ ಸತ್ತಿದೆ. ಇದರಲ್ಲೇ ಗಿಡ ರಿಟರ್ನ್ ನೀರು ಬಂದುಬಿಟ್ಟು ಬೆಡ್ ಮೇಲೆ ನೀರು ಹತ್ತಿ ತುಂಬ ತೇವ ಜಾಸ್ತಿಯಾಗಿ ಗಿಡ ಸತ್ತಿದೆ. ಆ ರೀತಿ ಎಲ್ಲ ಆಗುತ್ತೆ ಸರ್. ಓಪನ್ ಫೀಲ್ಡಲ್ಲ ಎಲ್ಲದನ್ನೂ ನಾವು ಚಾಲೆಂಜ್ ಮಾಡ್ಬೇಕು. ಮಾರ್ಕೆಟಿಂಗಿಂದ ಹಿಡಿದು ಮಳೆಯಿಂದ ಹಿಡಿದು ಎಲ್ಲನೂ ಚಾಲೆಂಜ್ ಮಾಡ್ಬೋದು. ಚಾಲೆಂಜ್ ಬೆಳಿಬೇಕಷ್ಟೇ ಓಪನ್ ಫೀಲ್ಡಲ್ಲಿ ಸರ್. ಸರ್, ಈಗ ಒಟ್ಟಾರೆಯಾಗಿ ಇದರಲ್ಲಿ ಒಬ್ಬ ರೈತನಿಗೆ ಈಗ ಜಿಪ್ಸೋಫಿಲ್ಲಾ ಬೆಳಿತಾನೆ ಅಂದರೆ ಅವನು ಆದಾಯ ನೋಡ್ತಾನೆ ಸರ್. ಎಷ್ಟು ಎಲ್ಲರೂ ಸರ್, ಇನ್ನು ಎಲ್ಲರೂ ಅಲ್ಲ ಸರ್, ಎಲ್ಲರೂ ಆದಾಯ ಮಾಡ್ಬೇಕನ್ಬಿಟ್ಟೆ ಅಲ್ವಾ ಸರ್ ರೈತರು ಬೆಳೆ ಬೆಳೆಯೋದು. ಮತ್ತು ಇದರಲ್ಲಿ ಎಷ್ಟು ಒಂದು ಎವರೇಜ್ ಆಗಿ ಒಂದೇ ಒಂದು 100 ರೂಪಾಯಿ ಒಂದು ಬಂಚಿಗೆ ಸಿಕ್ಕಿದ್ರೆ ಆದಾಯ ಒಂದು 18,000 ಗಿಡಕ್ಕೆ ಒಂದು 10,000 ಬಂಚ್ ಬರುತ್ತೆ ಸರ್. ಅವು 7 ಲಕ್ಷ ಹಾಕಿದ್ದೀವಿ ಅಂದ್ರೆ ಆಗಲೂ ಒಂದು 3-4 ಲಕ್ಷ ಎಲ್ಲೂ ಹೋಗಲ್ಲ ಸರ್, ಲಾಭ ಆಗುತ್ತೆ. ಓಕೆ, ಒಂದು ಕಟಿಂಗಿಗೆ 1 ಕಟಿಂಗ್. ಹಾಗೆ ಎಣ್ಣೆ ಕಟಿಂಗಲ್ಲಿ ಬಂದರೆ ಒಳ್ಳೆ ಲಾಭನೇ ಸರ್. ಬಂದರೆ ಹಂಗಿರುತ್ತೆ ಸರ್. ಅಂದರೆ ಮೇಯ್ನ್ ಸರ್ ಬೆಳಿತೀವಿ, ಮಾರ್ಕೆಟಿಂಗ್ ಮಾಡ್ಬೇಕು ಸರ್. ಮೇಯ್ನ್ ಮಾರ್ಕೆಟಿಂಗ್. ಬೆಳೆಯೋದು ಕಷ್ಟಪಟ್ಟು ಬೆಳೆದಿಡುವ ಸರ್. ಮೇಯ್ನ್ ಮಾರ್ಕೆಟಿಂಗ್ ಮಾಡಿದ್ರೆ ನಾವು ದುಡ್ಡು ಮಾಡೋಕ್ಕಾಗೋ ಸರ್. ಓಕೆ, ಒಟ್ಟು ಈಗ 1 ಎಕರೆ ಕಟಾವು ಮಾಡ್ತಾ ಇದ್ದೀರಲ್ಲ ಸರ್, ಇದರಲ್ಲಿ ಎಷ್ಟು ಬಂಚ್ ಬರ್ಬೋದು ಈಗ ಸರ್? ಇದರಲ್ಲಿ ನನ್ನ ಪ್ರಕಾರ ಒಂದು 18,000 ಗಿಡ ಇದೆ. ನನ್ನ ಪ್ರಕಾರ ಒಂದು 10,000ರಿಂದ 12,000 ಬಂಚ್ ಬಂದೇ ಬರ್ತದೆ ಸರ್. ಓಕೆ, 10ರಿಂದ 12,000 ಬಂಚು ತೆಗಿಬೋದು ಸರ್. ಓಕೆ, ಅದು 100 ರೂಪಾಯಿ ನಮಗೆ ಎವರೇಜ್ ಸಿಗ್ತದೆ ಅಂತಂದ್ರೂ ಕೂಡ ಒಂದು 12 ಲಕ್ಷ ಆಗುತ್ತೆ. 7 ಲಕ್ಷ ಖರ್ಚು. ಒಂದು ಇದೇ ಬೆಳೆಗೆ ಒಂದು 3 ಲಕ್ಷ ಉಳಿಯುತ್ತೆ ಸರ್. ಉಳಿಸ್ಬೋದು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಕಟಿಂಗ್ ಕೊಡ್ತೀವಲ್ಲ, ಆ ಕಡೆ ಖರ್ಚು ಕಡಿಮೆ ಇರುತ್ತೆ. ಆವಾಗಲೂ ಒಂದು 100 ರೂಪಾಯಿ ಅವರೇ ಸಿಕ್ಬಿಟ್ರೆ ಎಲ್ಲಿ ಹೋಗಲ್ಲ ಸರ್. ಅವಾಗ ಆರಾಮಾಗಿ ದುಡ್ಡು ಆಗುತ್ತೆ ಸರ್. ಆ ರೀತಿ ಸರ್. ಫಸ್ಟ್ ನಮಗೆ 100 ರೂಪಾಯಿ ಅವರೇ ಸಿಕ್ಕರೂ ಒಂದು 3ರಿಂದ 4 ಲಕ್ಷ ಆದರೂ ಉಳಿಸ್ಬೋದು ಸರ್. ರೇಟ್ ಸಿಗಲಿ ಅಂದರೆ ಹೋಯ್ತು. ರೇಟ್ ಸಿಗ್ಲಿಲ್ಲ ಏನು ಮಾಡೋಕ್ಕಾಗಲ್ಲ. ಅದು ಮಾಮೂಲಿ ಅಲ್ವಾ ಸರ್. ಮಾರ್ಕೆಟಿಂಗ್ ಅನ್ನೋದು ಎಲ್ಲದಕ್ಕೂ ತರಕಾರಿಯಿಂದ ನಮಗೆ ಎಲ್ಲದರಿಂದ ಅದೇ ಅಲ್ವಾ ಸರ್ ಆಗ್ತಾ ಇರೋದು. ಅಷ್ಟು ಏನು ಮಾಡೋಕ್ಕಾಗಲ್ಲ. ಓಕೆ ಸರ್, ನೀವು ಇಷ್ಟೊತ್ತು ನಮಗೆ ಬೆಳಗ್ಗೆಯಿಂದ ನೀವು ನಮಗೆ ಟೈಮ್ ಕೊಟ್ಟು ಪೂರ್ತಿ ಇದ್ರ ಜಿಪ್ಸೋಫಿಲ್ಲಾ ಡೀಟೇಲ್ ಆಗಿ ಎಲ್ಲ ಹೇಳಿದ್ರಿ ಸರ್. ಇದ್ರ ಮಹತ್ವ ಏನು, ಏನಕ್ಕೆ ಯೂಸ್ ಮಾಡ್ತಾರೆ, ಇದು ಮಾರ್ಕೆಟ್ ಹೆಂಗೆ, ಏನೇನು ತೊಂದರೆಗಳಿದ್ದಾವೆ, ನೀರು, ಗೊಬ್ಬರ, ಮಣ್ಣು ಯಾವ ರೀತಿ ಬೇಕು, ಬಂಡವಾಳ ಎಷ್ಟಾಗತ್ತೆ, ಎಷ್ಟು ಆದಾಯ ಬರುತ್ತೆ, ಎಲ್ಲ ಪೂರ್ತಿ ಡೀಟೇಲಾಗಿ ನಮಗೆ ಮಾಹಿತಿಯನ್ನು ಕೊಟ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ಫಾರ್ಮ್ ಟಿವಿ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ಶ್ರೀ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ಈ ಜಿಪ್ಸೋಫಿಲ್ಲಾ ಹೂವಿನ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಇದನ್ನು ಯಾವ ರೀತಿ ಬೆಳಿಬೇಕು ಮತ್ತು ಯಾವ ಸೀಸನಲ್ಲಿ ಡಿಮ್ಯಾಂಡ್ ಇರುತ್ತೆ ಇದರದ್ದು, ಅದಲ್ಲದೆ ಖರ್ಚು ವೆಚ್ಚಕ್ಕೆ ಹೋಲಿಸಿದಾಗ ಇದರಲ್ಲಿ ಯಾವ ರೀತಿ ಒಂದು ಆದಾಯವನ್ನು ತೆಗೆದುಕೊಳ್ಬೋದು, ಮತ್ತು ನಾವು ಸೀಸನ್ ಅಂತ ಬಂದಾಗ ಯಾವ ಸೀಸನಲ್ಲಿ ನಾಟಿ ಮಾಡಿ ಯಾವ ಸಮಯದಲ್ಲಿ ನಾವು ಕಟಾವಿಗೆ ಸರಿಯಾಗಿ ತಂದರೆ ಇದರಲ್ಲಿ ಯಾವ ರೀತಿ ಒಂದು ಉತ್ತಮವಾದ ಆದಾಯನ ತೆಗೆದುಕೊಳ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ಡಾಕ್ಟರ್ MR ಹೆಗಡೆ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.